ಎಲ್ರಿಗೂ ನಮಸ್ಕಾರ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಶುಭಾಶಯಗಳನ್ನು ತಿಳಿಸ್ತಾ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, 20 ವರ್ಷಗಳ ಈ ಸುದೀರ್ಘವಾದಂಥ ಜ್ಞಾನ ದಾಸೋಹದ ಯಾತ್ರೆ ಇವತ್ತೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದೆ. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ವಿದ್ಯೆಯೇ ತಾಯಿ ತಂದೆ, ಬುದ್ಧಿಯೇ ಸೋದರ ಮಾವ, ಅಧ್ಯಾನ ಕಾದವನೇ ನೆಂಟ, ಸುಖದಿ ತಾನಿರ್ದುದೇ ರಾಜ್ಯ ಸರ್ವಜ್ಞ ಅಂತ. ಪ್ರತಿಯೊಬ್ಬರೂ ಕೂಡ ಜ್ಞಾನದ ದಾಸೋಹದಲ್ಲಿ ಮಿಂದೆದ್ದಾಗ ಮಾತ್ರ ಈ ನಮ್ಮ ಸಮಾಜ ಸುಭೀಕ್ಷವಾಗಿ ಇರೋದಕ್ಕೆ ಸಾಧ್ಯ. ಚಂದನ ವಾಹಿನಿಯ ವೈವಿಧ್ಯಮಯ ಮಾಹಿತಿದಾಯಕ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಥಟ್ ಅಂತ ನೆನಪಾಗೋದೇ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ. ಬಹುಶಃ ರಸಪ್ರಶ್ನೆ ಕಾರ್ಯಕ್ರಮಗಳ ಇತಿಹಾಸವನ್ನು ಸೃಷ್ಟಿ ಮಾಡಿರೋದು. ಸಾಮಾನ್ಯ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಪ್ರಕೃತಿ, ಪರಿಸರ, ಪರಂಪರೆ, ಆರೋಗ್ಯ, ಸಿನಿಮಾ, ಹೀಗೆ ಮಾಹಿತಿ, ಮನರಂಜನೆ ಇದೆರಡನ್ನೂ ಕೂಡ ಒಳಗೊಂಡಂಥ ಹಲವು ರಂಗಗಳ ತಿಳಿಯದ ವಿಷಯಗಳನ್ನು ತಿಳಿಸುವಂಥ ಹೇಳುವ ಪರಿ, ಅದಕ್ಕೊಂದು ಶೋಭೆ ಎಂಬಂತೆ ಪುಸ್ತಕಗಳನ್ನು ಮತ್ತು ಅಡಕ ಮುದ್ರಿಕೆಗಳನ್ನು ಬಹುಮಾನವಾಗಿ ಕೊಡುವ ಪರಿ ವಿಶೇಷವೇ ಹೌದು. ವಾರದಲ್ಲಿ 5 ದಿನಗಳ ಕಾಲ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಎಲ್ಲ ವಾಹಿನಿಗಳನ್ನು ಹಿಮ್ಮೆಟ್ಟಿದೆ. ಜೊತೆಗೆ ಜನವರಿ 4, 2002 ಆರಂಭವಾದಂಥ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರು ಆರಂಭ ಮಾಡಿದ್ದು ಒಬ್ಬ ಕ್ವಿಜ್ ಮಾಸ್ಟರ್ ಆಗಿ. ಅಂದರೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಸರಿಸುಮಾರು 4200 ಕಂತುಗಳನ್ನು ನಿರೂಪಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲತ್ತೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹುಮುಖ್ಯ ಪಾತ್ರರೂ ಕೂಡ ಹೌದು. ಅಂದರೆ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದಂಥ ಈ ಕಾರ್ಯಕ್ರಮ 2012ರಲ್ಲಿ ಲಿಮ್ಕಾ ದಾಖಲೆ ಕೂಡ ಪಡೆಯುತ್ತೆ. ಅಂದರೆ ಇದೆಲ್ಲದರ ಜೊತೆಗೆ ಮತ್ತೊಂದು ಮೈಲಿಗಲ್ಲಿನ ಸ್ಥಾಪನೆಗೆ ಕಾರಣೀಭೂತರಾದವರು ನಮ್ಮ ದೂರದರ್ಶನ ಚಂದನ ವಾಹಿನಿಯ ಕಾರ್ಯಕ್ರಮದ ಮುಖ್ಯಸ್ಥರಿರ್ಬೋದು, ಜೊತೆಗೆ ಕಾರ್ಯಕ್ರಮದ ನಿರ್ಮಾಪಕರಿರ್ಬೋದು, ಜೊತೆಗೆ ತಾಂತ್ರಿಕ ವರ್ಗದ ಮುಖ್ಯಸ್ಥರಿರ್ಬೋದು, ಅದರೊಟ್ಟಿಗೆ ಇಡೀ ಚಂದನ ವಾಹಿನಿಯ ಸಿಬ್ಬಂದಿ, ಇವರು ಯಾರನ್ನೂ ಕೂಡ ನಾವು ಮರೆಯೋ ಹಾಗೇ ಇಲ್ಲ. ಇವರೆಲ್ಲರ ಸಹಕಾರ ಇವತ್ತು ಈ ಮೈಲಿಗಲ್ಲು ಮತ್ತೆ ನಾವು ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋದು. ಅದಲ್ಲದೆ ವಾಹಿನಿಗಳ ಇತಿಹಾಸದಲ್ಲೇ ಮತ್ತೊಂದು ಇತಿಹಾಸ ಬರೆದದ್ದು ಥಟ್ಟಂತ ಹೇಳಿ ಕಾರ್ಯಕ್ರಮದ ಯಶಸ್ಸಿನ ಬಹುಮುಖ್ಯ ಪಾಲುದಾರರು ಪ್ರತಿಯೊಬ್ಬ ವೀಕ್ಷಕರು, ಅಂದರೆ ಎಲ್ಲ ವಯೋಮಾನದವರು ಕೂಡ ಮನೆಯಲ್ಲಿ ಕೂತು ಈ ಕಾರ್ಯಕ್ರಮವನ್ನು ನೋಡಿ ನಮ್ಮನ್ನು ಹರಿಸಿದ್ದೇ ಇವತ್ತು ಈ ಯಶಸ್ಸಿಗೆ ಕಾರಣವಾಗಿದೆ. ಹಾಗಾಗಿ ನಿಮಗೆ ಇಡೀ ಚಂದನ ವಾಹಿನಿಯ ಪರವಾಗಿ ಒಂದು ವಿಶೇಷವಾದ ವಂದನೆಗಳನ್ನು ತಿಳಿಸ್ತಾ, ನಾವು ಈ 20ರ ಸಂಭ್ರಮದ ಥಟ್ಟಂತ ಹೇಳಿ ಜ್ಞಾನ ದಾಸೋಹ ನಡೆದು ಬಂದ ಹಾದಿಯ ಒಂದು ನೆನಪು ಅಥವಾ ಹಬ್ಬ ಆಚರಣೆಯನ್ನು ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮ ವ್ಯವಸ್ಥೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದು, ಶಿಕ್ಷಣದ ಮುಖಾಂತರ ಹಲವು ಬದಲಾವಣೆಯನ್ನು ತರಬಹುದು, ಜೊತೆಗೆ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದವರು ಕರುಣಾಳು ಬಾಬೆಳಕೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಬೆಳಕಾದವರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಜೊತೆಯಲ್ಲಿದ್ದಾರೆ. ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ. ಥಟ್ ಅಂತ ಹೇಳಿ ಕಾರ್ಯಕ್ರಮ ಅಂದಾಕ್ಷಣ ನೆನಪಾಗೋದೆ, ಅರೆ ನಮ್ಮನೆಯವರೊಬ್ಬರಲ್ವಾ ಅಂತ ಹೇಳಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನೆನಪಾಗತ್ತೆ. ಅಂದರೆ ಮೂಲತಃ ವೈದ್ಯರಾಗಿದ್ದುಕೊಂಡು ಬರವಣಿಗೆಯಲ್ಲಿ, ಅಂದರೆ ವಿಜ್ಞಾನವನ್ನು ನಾವು ಹೇಗೆ ಕನ್ನಡೀಕರಣಗೊಳಿಸ್ಬೋದು ಅನ್ನುವಂಥ ಹಲವಾರು ವಿಷಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಾನೊಬ್ಬ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳ್ಳುವಂಥ ಡಾಕ್ಟರ್ ನಾ ಸೋಮೇಶ್ವರ್ ಒಬ್ಬ ಅದ್ಭುತವಾದಂಥ ಕ್ವಿಜ್ ಮಾಸ್ಟರ್. ಅಂದರೆ ಇವತ್ತಿಷ್ಟೆಲ್ಲವೂ ಕೂಡ ಆಗಿದೆ ಅಂತ ಹೇಳಿದರೆ ಥಟ್ ಅಂತ ಹೇಳಿಯ ಅಂದರೆ ಮುಖ ಅಂತ ನಾನು ಹೇಳ್ಬೋದು. ಗೌರವದಿಂದ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ಚಂದವಾಗಿ ಆಗಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದ ಮುಖ್ಯಸ್ಥರು ಅತಿ ಮುಖ್ಯವಾಗ್ತಾರೆ. ಅಂದರೆ ಕಾರ್ಯಕ್ರಮ ಹೇಗಿರಬೇಕು, ಅದು ಪ್ರೇಕ್ಷಕರ ಮುಂದೆ ಬಂದಾಗ ಹೇಗೆ ಅವರನ್ನು ಓಲೈಸತ್ತೆ, ಇದೆಲ್ಲವನ್ನೂ ಕೂಡ ಗಣನೆಯಲ್ಲಿಟ್ಕೊಂಡು ಕಾರ್ಯವನ್ನು ನಿರ್ವಹಿಸೋರೆ ಕಾರ್ಯಕ್ರಮದ ಮುಖ್ಯಸ್ಥರು. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಯುತ ರಘುಪತಿ ಹೆಗಡೆ ಅವರು. ವಾಹಿನಿ ಎಲ್ಲ ರೀತಿಯಿಂದ ಸದೃಢವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಆಡಳಿತ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಆಡಳಿತದ ವಿಭಾಗದ ಹಿರಿಯ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀಯುತ ಮಧುರ್ ಕರೆ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮವನ್ನು
ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ರೂಪಿಸುವ ಅಂದರೆ ಕಾರ್ಯಕ್ರಮದ ನಿರ್ಮಾಪಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ. ಅಂದರೆ ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ತುಂಬ ಸುಂದರವಾಗಿ ನಿಮ್ಮ ಪರದೆ ಮೇಲೆ ಕಾಣುವಂತೆ ಮಾಡುವಂಥ ಹೆಗ್ಗಳಿಕೆ ಅವರಿಗೆ ಸಲ್ಲತ್ತೆ. ಹಾಗಾಗಿ ಅದರಲ್ಲಿ ನಾನು ಮೊದಲಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇರೋದು ಶ್ರೀಮತಿ ಎಚ್.ಎನ್. ಆರ್ತಿ ಅವರನ್ನು. ಕಾರ್ಯಕ್ರಮದ ನಿರ್ಮಾಪಕರು ಹೌದು, ಬರಹಗಾರ್ತಿಯೂ ಹೌದು. ನಮ್ಮ ಈ ಚಂದನ ವಾಹಿನಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಯಶಸ್ಸು ಕಾಣೋದಕ್ಕೆ ಕಾರಣೀಕರ್ತರು. ನಾನು ಅವ್ರನ್ನೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ವೆಲ್ಕಮ್. ಮತ್ತೊಬ್ಬ ಕಾರ್ಯಕ್ರಮದ ನಿರ್ಮಾಪಕರಾದಂಥ ಶ್ರೀಯುತ ಸುಧಾಕರ್ ಪ್ರಿಯಾ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮನ್ನು ನಿಮಗೆ ತೋರಿಸ್ಬೇಕಾದ್ರೆ ತಾಂತ್ರಿಕವಾಗಿ ಅತಿ ಮುಖ್ಯ ಅಂದರೆ ತಾಂತ್ರಿಕ ವರ್ಗದವರು. ಹಾಗಾಗಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ನಿರ್ದೇಶಕರಾದಂಥ ಶ್ರೀಯುತ ಪಳನಿ ಎನ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮತ್ತೊಬ್ಬ ನಿರ್ಮಾಪಕರು ಅಂದರೆ ಹಿರಿಯ ನಿರ್ಮಾಪಕರು, ಈಗಾಗಲೇ ನಿವೃತ್ತಿಯನ್ನು ಹೊಂದಿದ್ರೂ ಕೂಡ ದೂರದರ್ಶನ ಚಂದನ ವಾಹಿನಿಯ ಬಗ್ಗೆ ಅವರಿಗೆ ಅಪಾರವಾದಂಥ ಗೌರವ. ನಾನು ಅವ್ರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ರಘು ಐಡಿ. ನಾನು ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರೆ ಅದು ಕ್ಯಾಮ್ರಾ ಕಣ್ಣು ನನ್ನನ್ನು ಸೆರೆ ಹಿಡಿದಾಗ ಮಾತ್ರನೇ ಅದು ಸಾಧ್ಯ ಆಗುತ್ತೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ಯಾಮ್ರಾ ಸೆರೆ ಹಿಡಿದಾಗ ಮಾತ್ರನೇ ಸಾಧ್ಯ ಆಗುತ್ತೆ. ಆ ಕ್ಯಾಮ್ರಾ ಹಿಂದೆ ತಮ್ಮ ಕೈ ಚಳಕವನ್ನು ತೋರಿಸುವಂಥ ನಿಷ್ಣಾತರು ನಮ್ಮ ಚಂದನ ವಾಹಿನಿಯಲ್ಲಿದ್ದಾರೆ. ಅದರ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜೊತೆಗೆ ವೇದಿಕೆಗೆ ಶ್ರೀಯುತ ಜಿ ಸುರೇಶ್ ಅವ್ರನ್ನ ನಾನು ಗೌರವದಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಕಾರ್ಯಕ್ರಮವೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎಂದೂ ಮರೆಯದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಬದುಕಿನಲ್ಲಿ ಬೆಳಕಿರಬೇಕು ಅನ್ನುವ ಆಶಯ ಇದಾಗತ್ತೆ. ಹಾಗಾಗಿ ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆಯನ್ನು ಮಾಡಿಕೊಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರನ್ನ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅಂತ ಬರ್ಮಾಡ್ಕೊಳ್ತಾ ಇರೋದು ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರು ಡಾಕ್ಟರ್ ಗುರುರಾಜ್ ಕರ್ಜಗಿ ಅಂತ. ಶಿಕ್ಷಣ ಕ್ಷೇತ್ರದ ತಜ್ಞರೂ ಹೌದು, ಶಿಕ್ಷಣ ಕ್ಷೇತ್ರಕ್ಕೆ ಕ್ರಾಂತಿಯನ್ನು ತಂದವರು ಹೌದು, ತತ್ವಜ್ಞಾನಿಯೂ ಹೌದು, ಬರಹಗಾರರು ಹೌದು, ಅಂಕಣಗಾರರು ಹೌದು. 48 ವರ್ಷಗಳ ಬೋಧನಾ ವೃತ್ತಿಯನ್ನು ನಿರ್ವಹಿಸಿದರೂ ಕೂಡ ನಾನು ಇನ್ನೂ ಕಲಿಸೋದಿದೆ ಅಂತ ಹೇಳಿ ಇಂದಿಗೂ ಅದನ್ನು ನಿಲ್ಲಿಸದೆ ತಮ್ಮದೇ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಮೂಲಕ ಸರಿಸುಮಾರು 90ಕ್ಕೂ ಹೆಚ್ಚು ಶಾಲೆಗಳ ಅಭಿವೃದ್ಧಿಗೆ ಕಾರಣೀಭೂತರು. ಜೊತೆಗೆ 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ಲತ್ತೆ. ಪ್ರತಿ ದಿನವೂ ಕೂಡ ಪ್ರಪಂಚದಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರನ್ನು ಸ್ಮರಿಸ್ತಾರೆ, ನನಗೆ ಬದುಕನ್ನು ಹಾಕ್ಕೊಟ್ಟವರು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರ ಬಾಳಿಗೆ ಬೆಳಕನ್ನು ಚೆಲ್ಲುವಂಥ ಕರುಣಾಳು ಬಾ ಬೆಳಕೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಆರಂಭ ಮಾಡಿದಂಥ ಆ ಮಾತು ಅದು ಇವತ್ತು ಪುಸ್ತಕ ರೂಪದ ದಾಖಲೆಯಾಗಿ 15 ಕಂತುಗಳಲ್ಲಿ ಅಂದರೆ ಮತ್ತೆ ಮುದ್ರಣ ಕಂಡಂಥ ದಾಖಲೆಯನ್ನು ಸೃಷ್ಟಿಸಿದೆ. ಜೊತೆಗೆ ಒಟ್ಟಾರೆ 22 ಪುಸ್ತಕಗಳನ್ನು ಪ್ರಕಟಗೊಂಡಿದ್ದು ಅವರ ಶಿಕ್ಷಣ ಕ್ಷೇತ್ರದ ಮತ್ತೊಂದು ವಿಶಿಷ್ಟತೆ. ಶಿಕ್ಷಣ ಶಿಲ್ಪಿ ಎನ್ನುವಂಥ ಪುಸ್ತಕವನ್ನು ಕೂಡ ಹೊರತಂದಿದ್ದಾರೆ. ಆಕಾಶವಾಣಿ ಮತ್ತು ನಮ್ಮ ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅವರು ಇಲ್ಲಿಗೆ ಒಂದು ಪ್ರೀತಿಯಿಂದ ಅದನ್ನು ನಡೆಸ್ಕೊಟ್ಟಿದ್ದಾರೆ. ಅದು ನಮ್ಮೊಟ್ಟಿಗೆ ಕೂಡ ಸದಾ ಜೊತೆಯಲ್ಲಿದ್ದಾರೆ ಅನ್ನೋದಕ್ಕೆ ಹೆಗ್ಗಳಿಕೆ. ಇದರ ಒಂದು ಪ್ರತೀಕವಾಗಿ ಚಂದನ ವಾಹಿನಿಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಕೆಂಪೇಗೌಡ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ. ಅಂದರೆ ಸರ್ ಯಾವಾಗಲೂ ಇದ್ದಾಗ ಹೇಳ್ತಾರೆ, ನನಗೆ ಪ್ರಶಸ್ತಿಗಳ ಲೆಕ್ಕ ಬೇಕಿಲ್ಲ, ಆದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕಾಗಿದೆ, ಸಮಾಜ ಹೇಗೆ ಶಿಕ್ಷಣದಿಂದ ಸದೃಢವಾಗುತ್ತೆ ಅನ್ನೋ ಮಾತುಗಳನ್ನು ಮಾತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಈ ಸಮಾರಂಭಕ್ಕೆ ಮೊದಲಿಗೆ ಅವರೇ ಮಾತನಾಡಬೇಕು ಅಂತ ಬರ್ಮಾಡ್ಕೊಳ್ತಾ ಇದ್ದೀನಿ. ಇತಿಹಾಸ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸುಲಭದ ಸಂಗತಿ ಏನಲ್ಲ. ರಸಪ್ರಶ್ನೆ ಅನ್ನೋದು ನಮ್ಗೆ ಯಾರಿಗೂ ಹೊಸದಲ್ಲ, ಅಥವಾ ದೂರದರ್ಶನದಲ್ಲಿ ರಸಪ್ರಶ್ನೆ ಆಗೋದು ಹೊಸದಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಇಂಗ್ಲೆಂಡಲ್ಲಿದ್ದಾಗ ನೋಡಿದ್ದು 1947ನೇ ಇಸ್ವಿಯಲ್ಲಿ ಮೊದಲನೇ ರಸಪ್ರಶ್ನೆ ಬಂತು ಅಂತ ಕಾರ್ಯಕ್ರಮ ನಡೆದುಕೊಂಡಿದ್ದೀನಿ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ದೂರದರ್ಶನ ಕೇಂದ್ರಗಳಲ್ಲಿ ಕೂಡ ರಸಪ್ರಶ್ನೆಗಳನ್ನು ಮಾಡಿದ್ದಾರೆ. ಅದು ಅತ್ಯಂತ ಪ್ರಸಿದ್ಧವಾದದ್ದು ಹೂ ವಾಂಟ್ಸ್ ಟು ಬಿ ಎ ಮಿಲಿಯನೇರ್ ಅನ್ನೋದು ಭಾಳ ದೊಡ್ಡ ಪ್ರೋಗ್ರಾಮ್. ಅದು ವೀಲ್ಸ್ ಆಫ್ ಫಾರ್ಚೂನ್ ಅಂತ ಒಂದು ಬಂತು. ಆರ್ ಯು ಸ್ಮಾರ್ಟರ್ ದನ್ ಎ 10-year-old ಕಿಡ್ ಅಂತ ಒಂದು ಬಂತು, ಭಾಳ ಪ್ರಸಿದ್ಧವಾದಂಥದ್ದು. ಅದರ ಜೊತೆಗೆ ಡೀಲ್ ಆರ್ ನೋ ಡೀಲ್
ಅಮೇರಿಕಾದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ರಸಪ್ರಶ್ನೆ ಕಾರ್ಯಕ್ರಮಗಳು. ಇಂಥವು ಸಾಕಷ್ಟು ಬಂದು ಹೋದವು. ಅವನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂದರೆ ಅವೆಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ಇರುವಂಥದ್ದು. ಇಂಗ್ಲೀಷ್ ಭಾಷೆಗೆ ಹರಹ ದೊಡ್ಡದಿದೆ. ಸುಮಾರು 120-150 ದೇಶಗಳಲ್ಲಿ ಇಂಗ್ಲೀಷ್ ಮಾತಾಡೋರು ಇರುವಾಗ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅಂತ ಇದೆಯಲ್ಲ, ತುಂಬ ಚೆನ್ನಾಗಿ ಸಿಕ್ಬಿಡುತ್ತೆ ಇಂಗ್ಲೀಷ್ ರಸಪ್ರಶ್ನೆಗಳಿಗೆ. ನನಗೆ ಯಾಕೆ ಥಟ್ಟೆಂದ ಹೇಳಿ ಬಹಳ ಮುಖ್ಯ ಅನಿಸುತ್ತೆ ಇದೆಲ್ಲದಕ್ಕಿಂತ ಅಂತಂದರೆ, ಇದು ಕನ್ನಡ ಭಾರತದ ಒಂದು ಭಾಷೆ, ಪ್ರಾದೇಶಿಕ ಭಾಷೆ ಆದಂಥ ಕನ್ನಡ ಈ ಥರದ ಕಾರ್ಯಕ್ರಮ ಮಾಡೋದು ಬಹುಶಃ ಐತಿಹಾಸಿಕವಾದದ್ದು, ನಾವೆಲ್ಲ ಹೆಮ್ಮೆ ಪಡುವಂಥದ್ದು. 4194 ಕಾರ್ಯಕ್ರಮಗಳನ್ನು ಮಾಡಿ, 1-2 ಅಲ್ಲ 4000ಕ್ಕಿಂತ ಹೆಚ್ಚು ಕಂತುಗಳನ್ನು ಮಾಡೋದಿದೆಯಲ್ಲ, ನಿಜವಾಗಲೂ ಚಂದನ ದೂರದರ್ಶನ ಕೇಂದ್ರಕ್ಕೆ, ಚಂದನ ವಾಹಿನಿಗೆ ಮತ್ತು ಕಾರ್ಯಕ್ರಮ ನಿರ್ಮಾಪಕರಿಗೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸೋಮೇಶ್ವರ್ ಅವರಿಗೆ ಅಭಿವಂದನೆಗಳನ್ನು ಹೇಳಬೇಕು. ನನಗದು ತುಂಬ ಆಸಕ್ತಿ ಕೊಡೋದು ಯಾಕೆ ಅಂದರೆ, ಅದು ಬರೀ ರಸಪ್ರಶ್ನೆ ಆಗಿ ಉಳಿದಿಲ್ಲ. ಈಗ ಬರೀ ರಸಪ್ರಶ್ನೆ ಆದರೆ ಕೆಲವು ಜನ ಮಾತ್ರ ನೋಡಿರೋರು. ರಸಪ್ರಶ್ನೆಯ ಜೊತೆಗೆ ಸಾಹಿತ್ಯ ಪ್ರಸಾರದ ಒಂದು ಕೇಂದ್ರ ಆಗಿದೆ. ಕೆಲವು ಕಡೆ ಮಾಡ್ತಾರೆ, ಅತಿಥಿಗಳನ್ನು ಕರೀತಾರೆ, ಕಾಂಪಿಟೇಷನ್ ಥರ ಮಾಡೋದು. ಅದ್ರ ಹೇಳ್ತಾರೆ, ಸುಧಾಮೂರ್ತಿಯವ್ರು ಬಂದ ಮೇಲೆ 100ನೇ ಕಂತಿಗೆ ಬಂದಾಗ ಆಕೆ ಸಜೆಸ್ಟ್ ಮಾಡಿದರು ಕೆಲವು ಬದಲಾವಣೆ ಮಾಡಿಕೊಳ್ಳಿ ಅಂತ. ಬದಲಾವಣೆ ಮಾಡ್ಕೊಂಡಿದ್ದೀವಿ. ಅದು ಮೊದಲು ಕನ್ನಡ ಪ್ರಶ್ನೆಗಳಿಗೆ ಮಾತ್ರ ಸೀಮಿತ ಆದದ್ದು ಈಗ ಕರ್ನಾಟಕ ಹಾಗೂ ವಿಶ್ವದ ಸಮಸ್ಯೆಗಳ ಬಗ್ಗೆ, ಮೇಲೆ ಜ್ಞಾನ ಮೂಲಗಳ ಬಗ್ಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಆಗಬೇಕು ಅಂತ. ಇದೊಂದು ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಪೂರ್ವ ನಿರ್ಧಾರಿತ ಕಾರ್ಯಕ್ರಮದ ಥರ ಗೊತ್ತಿದ್ದದನ್ನು ಹೇಳ್ತಾ ಹೋಗೋದಲ್ಲ. ಜನ ಬಂದ ಹಾಗೆ ಅವರ ಅಭಿಪ್ರಾಯಗಳನ್ನು ಅಳವಡಿಸಿಕೊಂಡು ಇವಾಲ್ವಿಂಗ್ ಅಂತೀವಿ ನಾವು. ಯಾವಾಗಲೂ ಯಾವ ಕಾರ್ಯಕ್ರಮ ಯಶಸ್ಸಾಗತ್ತೆ ಅಂದರೆ, ಯಾವ ಕಾರ್ಯಕ್ರಮ ಬದಲಾವಣೆ ಆಗ್ತಾ ಹೋಗುತ್ತೋ, ಪರಿವರ್ತನೆ ಆಗ್ತಾ ಹೋಗುತ್ತೋ, ಅದೊಂದು ಒಳ್ಳೆಯ ಪ್ರೋಗ್ರಾಮ್ ಆಗುತ್ತೆ. ಇಲ್ಲದೆ ಹೋದರೆ ಏನೋ ನಿರ್ಧಾರ ಮಾಡಿದ್ದೀವಿ, ಅದರ ಪ್ರಕಾರ ಮಾಡ್ತಾ ಹೋಗೋದು, ಜನ ಮೆಚ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಅನ್ನೋ ಹಾಗಲ್ಲ. ಇದು ಎಲ್ಲೋ ಗಂಗೋತ್ರಿಯಲ್ಲಿ ಹುಟ್ಟಿದಂಥ ಒಂದು ಸಣ್ಣ ನೀರಿನ ಝರಿ ಸಣ್ಣ ಉಪನದಿಗಳನ್ನು ಸೇರಿಸ್ಕೊಂಡು ಹರಿದ್ವಾರ ಬರೋ ಹೊತ್ತಿಗೆ ಒಂದು ದೊಡ್ಡ ನದಿ ಆಗಿಬಿಡುತ್ತಲ್ಲ, ಹಾಗೆ ಈ ರಸಪ್ರಶ್ನೆ ಕಾರ್ಯಕ್ರಮ ಥಟ್ಟೆಂದ ಹೇಳಿ ಕೂಡ ಈಗೊಂದು ಗಂಗಾ ನದಿಯ ಪ್ರವಾಹ ಆಗಿದೆ ಇವತ್ತು. ನಾನು ಮೇಷ್ಟ್ರಾಗಿ ಹೇಳೋದಾದರೆ, ನಾನು ಸಾಮಾನ್ಯವಾಗಿ ಹೇಳೋದು, ಉತ್ತರ ಬರೆಯೋದು ಭಾಳ ಸುಲಭ, ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋದು ಭಾಳ ಕಷ್ಟ. 50,000 ಪ್ರಶ್ನೆಗಳನ್ನು ಹುಡುಕಬೇಕಾದ್ರೆ ಡಾಕ್ಟರ್ ಸೋಮೇಶ್ವರ್ ಎಷ್ಟು ಪ್ರಯತ್ನ ಮಾಡಿದ್ದಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಪ್ರಯೋಗ ಮಾಡಿ ನೋಡಿ, ಕೂತ್ಕೊಂಡು 10 ಪ್ರಶ್ನೆ ಸೃಷ್ಟಿ ಮಾಡಿ ನೋಡೋಣ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ. 50,000 ಪ್ರಶ್ನೆಗಳು, 50,400 ಪುಸ್ತಕಗಳನ್ನು ಕೊಟ್ಟಿದ್ದಾರೆ. 2,100 ತಾಸುಗಳ ಮಟ್ಟಿಗೆ ಪ್ರಸಾರ ಆಗಿದೆ. ಕರೆಕ್ಟಾಗಿ ಹೇಳೋದಾದರೆ 2,097. ಗಾತ್ರದಿಂದ ದೊಡ್ಡದಾಗೋದು ಅಷ್ಟೇ ಅಲ್ಲ, ಗುಣದಿಂದ ತುಂಬ ದೊಡ್ಡದಾದದ್ದು. ಡಾಕ್ಟರ್ ಸೋಮೇಶ್ವರ್ ಕೇಳುವಂಥ ಪ್ರಶ್ನೆ ಹೇಗಿರ್ತಿತ್ತು ಅಂದರೆ, ಒಂದು ಕಡೆ ಹೇಳ್ತಾರೆ, ನಮ್ಮ ಮನುಷ್ಯನ ಮೆದುಳಲ್ಲಿ ಎಡಮೆದುಳು ಬಲಮೆದುಳು ಅಂತಿದ್ದಾವೆ. ಕ್ರಿಯೇಟಿವ್ ಬ್ರೈನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಬ್ರೈನ್, ಜುಡಿಷಿಯಲ್ ಬ್ರೈನ್ ಅಂತ ಕರಿತೀವಿ. ಅವೆರಡನ್ನೂ ಉತ್ತೇಜನ ಮಾಡುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ನನಗಿಷ್ಟ ಆದದ್ದು ಅಂದರೆ, ಆ ಪುಸ್ತಕಗಳನ್ನು ಕೊಡುವಾಗ ಆ ಸಾಹಿತಿಗಳ ಜೀವನದ ಬಗ್ಗೆ ಕೆಲವು ರಸನಿಮಿಷಗಳನ್ನು ಹೇಳಿದ್ದಾರೆ, ವಿಜ್ಞಾನಿಗಳ ಜೀವನದ ರಸನಿಮಿಷಗಳನ್ನು ಹೇಳಿದ್ದಾರೆ. ಇದು ಭಾಳ ಮುಖ್ಯ, ನಾನು ಯಾವಾಗಲೂ ಇಷ್ಟಪಡೋದದು. ಆ ರೀತಿಯಾಗಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡುವಾಗ ವಿಜ್ಞಾನಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ವಿಷಯಗಳನ್ನು ಹೇಳ್ತಾ, ಇದರ ಜೊತೆಗೆ ನಾನು ಸಾಕಷ್ಟು ಜನ ಪ್ರಕಾಶಕರನ್ನು ನೆನೆಯಬೇಕು. ಎಲ್ಲ ಪ್ರಕಾಶಕರು ತಮ್ಮ ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ತಾವಾಗಿ ಜನ ತಮ್ಮ ಗಾಡಿ ಖರ್ಚು ಹಾಕ್ಕೊಂಡು ತಾವು ಕಾರ್ಯಕ್ರಮಕ್ಕೆ ಬಂದು ಏನೂ ಅಪೇಕ್ಷೆ ಮಾಡದೆ ಬಂದಂಥ ಪುಸ್ತಕ ತೊಗೊಂಡು ಹೋಗೋದಿದೆಯಲ್ಲ, ಇದು ನಿರಪೇಕ್ಷವಾದಂಥ ಕಾರ್ಯಕ್ರಮ. ನನ್ನ ಮಟ್ಟಿಗೆ ಅದೊಂದು ಮೌಲ್ಯವಾದಂಥ ಕಾರ್ಯಕ್ರಮ, ಮೌಲ್ಯ ಪ್ರಧಾನವಾದಂಥ ಕಾರ್ಯಕ್ರಮ. ಇನ್ನೊಂದು ಎಷ್ಟು ಚೆಂದ ಬಂತು ಅಂದರೆ, ವಿಜ್ಞಾನದ ಕಾರ್ಯಕ್ರಮಗಳನ್ನು ಮಾಡಿದರು. ಸಾಹಿತ್ಯಕ್ಕಂತೂ ಇದ್ದೇ ಇತ್ತು. ಕೆಲವರು ವಿಶೇಷವಾಗಿ ಮಾಡಿದರು. ರಾಜ್ಯೋತ್ಸವ ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮಗಳು, IT ಜನರಿಗೋಸ್ಕರ ಕೆಲವು ಮಾಡಿದ್ದು, ಅನಿವಾಸಿ ಭಾರತೀಯರಿಗೋಸ್ಕರ ಮಾಡಿದಂಥ ಕೆಲವು. ಇನ್ನೊಂದು ನನ್ನ ನೆನಪಿದೆ ಓದಿದ್ದು, ಜೈಲಿನಲ್ಲಿರುವಂಥವ್ರು, ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೈದಿಗಳನ್ನು ಕರ್ಕೊಂಡು ಬಂದು ಅವ್ರಿಗೋಸ್ಕರ ಒಂದು ವಿಶೇಷ ರಸಪ್ರಶ್ನೆ ಮಾಡೋದು. ಯಾಕೆ ಈ ಮಾತನ್ನು ಹೇಳಬೇಕು ನಾನು ಒತ್ತಿ ಅಂದರೆ, ಇದು ಮುಂದೆ ಬರುವ ರಸಪ್ರಶ್ನೆ ಕಾರ್ಯಕ್ರಮಗಳಿಗೆ ಒಂದು ಮಾದರಿಯಾಗುವಂಥದ್ದು. ಬರೀ ಸ್ಟುಡಿಯೋದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಬಂದಿದ್ದಾರೆ. ಜೋಗ್ ಫಾಲ್ಸ್ ಹತ್ರ, ಭದ್ರಾವತಿ ಎಲ್ಲ ಕಡೆ ಹೋಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ.
ಅಂದರೆ ಕರ್ನಾಟಕದ ಜನತೆಯ ಹೃದಯಕ್ಕೆ ಹತ್ತಿರವಾಗುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಡಿ ವಿ ಜಿ ಹೇಳ್ತಾಯಿದ್ರು, ನಿನ್ನ ಕಣ್ಣು ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ. ಕಗ್ಗದಲ್ಲಿ ಹೇಳ್ತಾರೆ, ನಿನ್ನ ಕಣ್ಣು ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ಅಂತ ಹೇಳಿದರು. ಇಲ್ಲಿ ಕಣ್ಣು ಕಿವಿ ಮನಗಳಲ್ಲ, ಕ್ಯಾಮ್ರಾ ತೋರಿಸಿದಷ್ಟೇ ನಿಮ್ಗೆ ಕಾಣಿಸೋದು. ಕ್ಯಾಮ್ರಾದವ್ರು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ, ಹಣೆ ಮೇಲೆ ಒಂಚೂರು ಬೆವರಿನ ಹನಿ ಬಂದರೆ ನಿಲ್ಲಿಸಬೇಕು, ಯಾಕಂದರೆ ಅದು ಕಾಣಿಸ್ಬಾರ್ದು ನಿಮಗೆ. ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಕ್ಯಾಮ್ರಾಮನ್ ಆಗಲಿ, ಲೈಟ್ ಮ್ಯಾನ್ ಆಗಲಿ, ಸ್ಟೇಜ್ ಸೆಟ್ಟಿಂಗ್ ಆಗಲಿ, ಅವರೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗತ್ತೆ. ಜನವರಿ 4, 2002ರಂದೇ ಶುರುವಾದಂಥ ಯಾತ್ರೆ 20 ವರ್ಷಗಳಾದರೂ ಇನ್ನೂ ನಡ್ಕೊಂಡು ಬರ್ತಾ ಇದೆ. ಜನವರಿ 4ಕ್ಕೆ 20 ವರ್ಷ ಆಯಿತು. ಸಾಮಾನ್ಯವಾಗಿ ಯಾವ ಕಾರ್ಯಕ್ರಮ 20 ವರ್ಷ ನಡೆದದ್ದು ನಾನು ಕೇಳಿಲ್ಲಪ್ಪ, ನಾನಂತೂ ಕೇಳಿಲ್ಲ. ಯಾವ ಕಾರ್ಯಕ್ರಮ ಜನದ ನಾಡಿಯನ್ನು ಸರಿಯಾಗಿ ಗೊತ್ತಿಡಿತದೋ ಅದು ಭಾಳ ದಿವಸ ಉಳಿತದೆ. ಅತ್ಯಂತ ಕಷ್ಟವಾದಂಥ ವಿಮರ್ಶಾ ಪ್ರಶ್ನೆಗಳನ್ನು ಕೇಳೋಲ್ಲ, ಜನಕ್ಕೆ ಪ್ರಿಯವಾಗುವಂಥ, ಪ್ರಯತ್ನ ಮಾಡಿದರೆ ಸಿಗುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಸಾಧ್ಯವಾದ ಪ್ರಶ್ನೆಗಳನ್ನು ಕೇಳಿಬಿಟ್ರೆ 3ನೇ ದಿವಸ ಯಾರೂ ಬರಲ್ಲ. ಅಯ್ಯೋ ನಮ್ಗೆ ಅರ್ಥ ಆಗಲ್ಲ ಬಿಡಿ ಸರ್, ಏನೋ ಕೇಳ್ತಾರೆ ಪ್ರಶ್ನೆಯವರು ಅಂತಾರೆ. ಇದು ಭಾಳ ಮುಖ್ಯ. ನಾನೊಂದು ಉದಾಹರಣೆ ಕೊಡಬೇಕು. ಈ ಥಟ್ಟೆಂದು ಹೇಳಿ ಕೇಳಿದಾಗ ನನ್ನ ಕಣ್ಣಿಗೆ ಚಿತ್ರ ಬರೋದದು. ಈಗೆಲ್ಲ ಇಲ್ಲ ಅನಿಸುತ್ತೆ. ನಾವು ಸಣ್ಣವರಿದ್ದಾಗ ಮಗು ತೊಟ್ಟಲದಲ್ಲಿ ಹಾಕ್ತಾಯಿದ್ರು, ತೊಟ್ಲಲ್ಲಿ ಮಲಗಿಸ್ಬೇಕು. ಆ ತೊಟ್ಲ ಮೇಲೆ ಒಂದು ಗಿಲಿಗಿಲಿಕೆ ಅಂತ ಹಾಕ್ತಾರೆ. ಆ ಮಗುಗೆ ಚಾಚಿದ್ರೆ ಸಿಗ್ತದೆ ಅಂತ ಭ್ರಮೆ ಇರಬೇಕು, ಅದು ಸಿಕ್ಕಿರಬಾರ್ದು. ತುಂಬ ಮೇಲೆ ಕಟ್ಟಿದ್ರೆ ಮಗು ಪ್ರಯತ್ನನೇ ಮಾಡಲ್ಲ, ತೀರ ಹತ್ತಿರ ಕಟ್ಟಿದ್ರೆ ಕಿತ್ಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಡುತ್ತೆ. ಆದ್ದರಿಂದ ಆ ನೆಲಗ್ತದೆ ಅಂತ ಅನಿಸಿರಬೇಕು, ಅದು ನೆಲಕ್ಕಿರಬಾರ್ದು. ಆ ಥರದ ಪ್ರಶ್ನೆಗಳನ್ನು ತಯಾರು ಮಾಡೋದು ಭಾಳ ಕಷ್ಟ. ತುಂಬ ಕಷ್ಟದ ಪ್ರಶ್ನೆಗಳನ್ನು ಮಾಡಿದರೆ ಯಾರೂ ಆಸಕ್ತಿ ತೋರಿಸಲ್ಲ. ತುಂಬ ಸುಲಭ ಆದರೆ ಅದೇನು ಬಿಡ್ರಿ ಭಾಳ ಸುಲಭ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಡಾಕ್ಟರ್ ನಾ ಸೋಮೇಶ್ ಅವ್ರು ನಿಜವಾಗಲೂ ಅಭಿನಂದಿಸ್ಬೇಕು ನಾನು. ಆ ಥರದ ಪ್ರಶ್ನೆಗಳನ್ನು ಆರಿಸ್ಬೇಕಲ್ಲ, ತುಂಬ ಸುಲಭನೂ ಅನಿಸಿರಬಾರ್ದು, ತುಂಬ ಕಷ್ಟನೂ ಅನಿಸಿರಬಾರ್ದು. ಅಂಥ 50,000 ಪ್ರಶ್ನೆಗಳನ್ನು ಮಾಡಿ ಅವರು ಪ್ರಶ್ನೆ ಬ್ರಹ್ಮ ಆಗಿದ್ದಾರೆ. 20 ವರ್ಷದ ಹಾದಿ 100 ವರ್ಷ ಆಗಲಿ, ಇನ್ನೂ ಸಾಕಷ್ಟು ಜನರನ್ನು ತಲುಪಲಿ. ಇದರ ಮೂಲಕ ಸಾಹಿತ್ಯ ಸೇವೆ ಆಗಲಿ. ಪ್ರತಿಯೊಬ್ಬರು ಮನೆಗೆ ಪುಸ್ತಕ ತೊಗೊಂಡು ಹೋಗ್ತಾರೆ, ಪುಸ್ತಕ ಓದ್ತಾರೆ. ಅವರು ಓದಿ ಹೋದ್ರೆ ಮನೆಯಲ್ಲಿ ಮಕ್ಕಳು ಓದ್ತಾರೆ, ಯಾರೂ ಓದ್ತಾರೆ, ಜ್ಞಾನ ಪ್ರಸಾರ ಆಗ್ತದೆ. ಅದಕ್ಕೆ ನನಗೆ ಹಿಂದೆ ಬರೆದಂಥ ಹೆಸರು ಭಾಳ ಇಷ್ಟ ಆಗಿದೆ, ಜ್ಞಾನ ದಾಸೋಹ ಅಂತ. ಎಲ್ಲ ದಾಸೋಹಗಳಿಗಿಂತ ನನ್ನ ಮಟ್ಟಿಗೆ ಹೇಳೋದಾದರೆ ದಾಸೋಹ ದೊಡ್ಡದು. ಅಂಥ ಜ್ಞಾನ ದಾಸೋಹವನ್ನು ಅವಿರತವಾಗಿ 20 ವರ್ಷಗಳ ನಡೆಸ್ಕೊಂಡು ಬಂದಂಥ ಈ ಕಾರ್ಯಕ್ರಮ ಇನ್ನೂ 10 ವರ್ಷ ನಡೀಲಿ, 20 ವರ್ಷ ನಡೀಲಿ, ಜನರ ಹೃದಯಗಳನ್ನು ತಟ್ಟಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಡಾಕ್ಟರ್ ನಾ ಸೋಮೇಶ್ವರ್ ವೈದ್ಯರು, ಕ್ವಿಜ್ ಮಾಸ್ಟರ್, ನಿರೂಪಕರು, ಬರಹಗಾರರು. ವಿಜ್ಞಾನ ಮತ್ತು ವೈದ್ಯಕೀಯ ವಿಷಯಗಳನ್ನು ಕನ್ನಡ ಭಾಷೆಯಲ್ಲಿ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸಿದ ಹೆಗ್ಗಳಿಕೆಯ ಅಗ್ರಪಂಕ್ತಿಯಲ್ಲಿ ಇವರ ಹೆಸರಿದೆ. ಔಷಧದ ವಿವಿಧ ಅಂಶಗಳ ಕುರಿತು 57 ಪುಸ್ತಕಗಳನ್ನು, ಹಾಗೆ ವಿವಿಧ ನಿಯತಕಾಲಿಕೆಗಳಲ್ಲಿ ಆರೋಗ್ಯ ಮತ್ತು ಔಷಧದ ಕುರಿತು ಅಸಂಖ್ಯಾತ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇನ್ನು ದೂರದರ್ಶನ ಹಾಗೆ ಆಕಾಶವಾಣಿಯಲ್ಲಿ ಹಲವಾರು ವಿಜ್ಞಾನ ಹಾಗೆ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಆದರೆ ಎಲ್ರಿಗೂ ಕೂಡ ಥಟ್ಟಂತ ನೆನಪಾಗೋದೆ, ಥಟ್ಟಂತ ಹೇಳಿ ಸೋಮೇಶ್ವರ್ ನಮ್ಮನೆಯವರು ಅಂತ ಹೇಳ್ಕೊಳ್ತೀವಿ. ಅಂದರೆ ಇಷ್ಟೆಲ್ಲವೂ ಸೋಮೇಶ್ವರ್ ಅವರ ಒಂದು ಸುದೀರ್ಘವಾದ ಯಾತ್ರೆಯ ಮಧ್ಯದಲ್ಲಿ ಮತ್ತೆ ನಮಗೆ ಇವತ್ತು ಮೈಲಿಗಲ್ಲು ಮತ್ತೊಂದು ಹಂತಕ್ಕೆ ಹೆಜ್ಜೆ ಇಡುತ್ತೆ. ಅಂದರೆ ಅದು 20 ವರ್ಷಗಳ ಕಾಲ ನಿರಂತರವಾಗಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ, ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಒಬ್ಬರೇ ಒಬ್ಬರು ನಿರೂಪಕರಾಗಿ ನಡೆಸ್ಕೊಡ್ತಾ ಇರುವಂಥ ಹೆಗ್ಗಳಿಕೆ ಇಡೀ ವಾಹಿನಿಯ ಇತಿಹಾಸದಲ್ಲೇ ಮೊದಲು ಅಂತ ನಾನು ತುಂಬ ಹೆಮ್ಮೆ, ಅಭಿಮಾನದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನೊಬ್ಬ ನಿರೂಪಕನಾಗಿ ಅದರ ಬಗ್ಗೆ ತುಂಬ ಅಭಿಮಾನ ಮೂಡುತ್ತೆ. ಅದು ನಮ್ಮ ಚಂದನ ವಾಹಿನಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಅಂತ ಹೇಳಿ. ಅದಲ್ಲದೆ ಪ್ರತಿಯೊಬ್ಬರ ಮನೆಯ ಮಗನಾಗಿ, ಮನೆಯ ಮಾತಾಗಿ, ಜೊತೆಗೆ 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಯಶಸ್ಸನ್ನು ನಡೆಸ್ಕೊಟ್ಟಿರೋದು. ಬಹುಶಃ ಇದನ್ನು ಮೈಲಿಗಲ್ಲು ಅಂತ ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2012ರಲ್ಲಿ ಲಿಮ್ಕಾ ದಾಖಲೆ ಆದದ್ದು. ಮತ್ತೊಂದು ಕಡೆ ನಾವು ಇದಿಷ್ಟು ಪುರಾವೆಗಳನ್ನು ನಾವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲಾತಿಯನ್ನು ಕೊಟ್ಟರೆ ಖಂಡಿತ ಇದು ವಿಶ್ವ ದಾಖಲೆ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಗುರುರಾಜ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು,
1961ರಲ್ಲಿ ಅಮೆರಿಕಾದ ಇಟ್ಸ್ ಅಕಾಡೆಮಿಕ್ ವತಿಯಿಂದ ಕ್ವಿಜ್ ಕಾರ್ಯಕ್ರಮ ಶುರುವಾಯಿತು. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನಡೀತಾನೆ ಇದೆ. ಅಂದರೆ 60 ವರ್ಷಗಳಾಗಿದೆ ಅಂತ ಹೇಳುವಂಥ ದಾಖಲೆ, ಜೊತೆಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಅದರ ಹೆಸರು ಕೂಡ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಕೆಲವು ಅಂಶಗಳು ಅಂತ ಹೇಳಿದ್ರೆ, ಅಲ್ಲಿ ವಾರಕ್ಕೆ ಒಂದು ಎಪಿಸೋಡ್ ಬರುತ್ತೆ, ಆದರೆ ಆ್ಯಂಕರ್ಸ್ ಬದಲಾಗಿದ್ದಾರೆ, ವಾಹಿನಿ ಕೂಡ ಅಂದರೆ ಹೆಸರು ಬದಲಾಯಿಸ್ಕೊಂಡು, ಈ ಥರ ಸಾಕಷ್ಟು ವಿಚಾರಗಳಿದೆ. ಆಮೇಲೆ 60 ವರ್ಷಗಳಲ್ಲಿ ಕಂತಿನ ಪ್ರಮಾಣವನ್ನು ನೋಡಿದಾಗ ಕಡಿಮೆ ಇದೆ. ಆದರೆ ಇಲ್ಲಿ ನಮ್ಮ 20 ವರ್ಷದಲ್ಲಿ ವಾರದಲ್ಲಿ 5 ದಿನ ಪ್ರಸಾರವಾಗುವಂತಹ ಥಟ್ ಅಂತ ಹೇಳಿ ಕಾರ್ಯಕ್ರಮ, ಒಬ್ಬರೇ ನಿರೂಪಕರು ಇಡೀ ಕಾರ್ಯಕ್ರಮವನ್ನು ಒಂದೇ ವಾಹಿನಿಯಲ್ಲಿ ನಡೆಸ್ಕೊಡ್ತಾ ಇರುವಂಥ ಹೆಗ್ಗಳಿಕೆಯ ಜೊತೆಗೆ ಸರಿಸುಮಾರು 4200 ಕಂತುಗಳು ಇಲ್ಲಿವರೆಗೂ ಪ್ರಸಾರ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ನಿಜವಾಗ್ಲೂ ಎಂಥ ಹೆಗ್ಗಳಿಕೆ ಅಲ್ವಾ. ಹಾಗಾಗಿ ನಮ್ಮದೊಂದು ಪ್ರೀತಿಯ ಅಭಿನಂದನೆಗಳನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಖಂಡಿತ ನೀಡಲೇಬೇಕಾಗತ್ತೆ. ನಾನು ವೈಯಕ್ತಿಕವಾಗಿ ಬಂದು ಅಭಿನಂದನೆಗಳನ್ನು ತಿಳಿಸ್ತಾ, ಸರ್ ಖಂಡಿತ ಇದು ವಿಶ್ವ ದಾಖಲೆ ಆಗಬೇಕು. ಆ ಎಲ್ಲ ಪುರಾವೆಗಳನ್ನು ನಾವು ಸದ್ಯದಲ್ಲೇ ಅದನ್ನು ಕೊಡೋಣ ಸರ್. ಅದು ಆಗಲಿ ಅಂತ ಆಶಿಸೋದರ ಜೊತೆಗೆ ನೀವು ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೀರಾ. ಆ ಪ್ರಶಸ್ತಿಗಳ ಜೊತೆಗೆ ಈ ದಾಖಲೆ ಇನ್ನಷ್ಟು ದೊಡ್ಡ ಹೆಸರನ್ನು ನಿಮಗೆ ಕೊಡಲಿ ಅಂತ ಹೇಳ್ತಾ, ನಮ್ಮ ಈ ಥಟ್ ಅಂತ ಹೇಳಿ ಚಂದನ ವಾಹಿನಿಯ ಒಂದು ರೀತಿಯ ಕಲಶಪ್ರಾಯವಾದಂಥ ಕಾರ್ಯಕ್ರಮ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಹೆಮ್ಮೆ ಇದೆ, ತುಂಬ ಅಭಿಮಾನ ಇದೆ. ಇವತ್ತು ಈ 20 ವರ್ಷಗಳ ಒಂದು ಜ್ಞಾನದಾಸೋಹದ ಯಾತ್ರೆ ಏನಿದೆ, ಅದಕ್ಕೆ ಬಹುಶಃ ಪೂರಕವಾಗಿ ನಿಮ್ಮ ಮಾತು ಅತಿ ಮುಖ್ಯ ಅನಿಸುತ್ತೆ. ಗೌರವದಿಂದ ನಾನು ಬರಮಾಡ್ಕೊಳ್ತಾ ಇದ್ದೀನಿ ಸರ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ 20 ವರ್ಷಗಳ ಜ್ಞಾನ ದಾಸೋಹವನ್ನು ನಡೆಸ್ತಾ ಇಲ್ಲಿಯವರೆಗೆ ಬಂದಿದೆ. ಡಾಕ್ಟರ್ ಗುರುರಾಜ ಕರ್ಜಗಿಯವರು ಈ ಒಂದು ಕಾರ್ಯಕ್ರಮವನ್ನು ಗಂಗಾ ನದಿಗೆ ಹೋಲಿಸಿದರು. ಗಂಗೋತ್ರಿಯಲ್ಲಿ ಸಣ್ಣ ತೊರೆಯಾಗಿ ಆರಂಭವಾಗುವ ಗಂಗೆ ದಾರಿಯಲ್ಲಿ ಅಸಂಖ್ಯ ನದಿಗಳನ್ನು, ಉಪನದಿಗಳನ್ನು ಸೇರಿಸಿಕೊಂಡು ಕೂಡಿ, ಆ ನದಿಗಳು ಉಪನದಿಗಳು ಇಲ್ಲದೇ ಇದ್ದರೆ ನದಿ, ಗಂಗಾ ನದಿ ಮಹಾನದಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ನದಿಗಳನ್ನು ಸ್ಮರಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಂತ ನನ್ನ ಅನಿಸಿಕೆ. ಮೊದಲ ನದಿ ಅಂದರೆ ತಾವು ಇಷ್ಟಪಟ್ಟು ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ಕಾರಣ ಇದು ಇಲ್ಲಿಯವರೆಗೆ ಬರೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರೋರು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಇನ್ನು ಎರಡನೆಯ ನದಿ, ನಿಮಗೇನು ಸಹಾಯ ಬೇಕೋ ನಾವಿದ್ದೇವೆ, ಧೈರ್ಯ, ಭರವಸೆ, ಒತ್ತಾಸೆಯನ್ನು ಕೊಡ್ತಾ ಇಲ್ಲಿಯವರೆಗೆ ನಮ್ಮನ್ನು ಕೈ ಹಿಡಿದು ಕರ್ಕೊಂಡ್ಬಂದಿದ್ದಾರಲ್ಲ, ಆ ಎಲ್ಲ ನಿರ್ದೇಶಕರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ನಮ್ಮ ಮೂರನೆಯ ಮಹಾನದಿ ಅಂದರೆ ನಮ್ಮ ಕಾರ್ಯಕ್ರಮದ ನಿರ್ಮಾಪಕರು. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ರೂಪಿಸಿ ಅಗತ್ಯವಾದ ತಾಂತ್ರಿಕ ಮಾಹಿತಿಯನ್ನು ಬಹಳ ಕಷ್ಟಪಟ್ಟು, ಯಾಕಂದರೆ ನನಗೆ ಕಂಪ್ಯೂಟರ್ ಏನೂ ಗೊತ್ತಿಲ್ಲ, ಅಂತಹ ಸಂದರ್ಭದಲ್ಲಿ ಶ್ರವ್ಯ ದೃಶ್ಯ ಮಾಧ್ಯಮದಲ್ಲಿ ಕಂಪ್ಯೂಟರನ್ನು ಬಳಸಿಯೇ ಮಾಡಬೇಕು ಕ್ವಿಜ್ ಅಂತ ಹೇಳಿದಾಗ, ಕಂಪ್ಯೂಟರ್ ಕಲಿತುಕೊಂಡು ಒಂದು ಮೂಲ ಮಾದರಿಯನ್ನು ತಂದು ತೋರಿಸಿದಾಗ, ಇದು ಚೆನ್ನಾಗಿದೆ, ಇದು ಚೂರು ಬದಲಾವಣೆಯಾದರೆ ಚೆನ್ನಾಗಿರುತ್ತೆ, ಇದನ್ನು ಹೀಗೆ ಮಾಡಿದ್ರೆ ಹೇಗೆ, ಹೀಗೆಲ್ಲ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ಪಷ್ಟ ರೂಪನ್ನು ಕೊಟ್ಟವರು ಶ್ರೀಮತಿ ಉಷಾ ಕಿಣಿಯವರು. ಈ ಶುಭ ಸಂದರ್ಭದಲ್ಲಿ ನಾನು ಥಟ್ ಅಂತ ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳ್ತೀನಿ. ಥಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ನೀವು ತೋರಿಸಿರೋ ಪ್ರೀತಿ, ವಿಶ್ವಾಸ ಮತ್ತು ಆಸಕ್ತಿಯೇ ನಮ್ಮ ಸ್ಫೂರ್ತಿ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ, ಜ್ಞಾನದ ಭಂಡಾರ ಆಗಿರೋದು ರಸಪ್ರಶ್ನೆ ಕಾರ್ಯಕ್ರಮ ಥಟ್ ಅಂತ ಹೇಳಿ. ಇದು ಜೊತೆಗೆ ಓದುವ ಹವ್ಯಾಸ ಪ್ರೋತ್ಸಾಹಿಸಬೇಕು ಅಂತ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಶುರು ಆಗಿರೋದು ಈ ಕಾರ್ಯಕ್ರಮ. ಸತತವಾಗಿ ಯಶಸ್ವಿಯಾಗಿ 20 ವರ್ಷ ಪ್ರಸಾರ ಆಗಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ತೃಪ್ತಿ ಕೂಡ ಕೊಡುತ್ತೆ. ಇನ್ನು 20 ಅಲ್ಲ 100 ವರ್ಷ ಇಂಥ ಕಾರ್ಯಕ್ರಮ ದೂರದರ್ಶನಲ್ಲಿ ಪ್ರಸಾರ ಆಗಲಿ ಅಂತ ನನ್ನ ಹಾರೈಕೆ. ಉಷಾ ಕಿಣಿಯವರು ಈ ಕಾರ್ಯಕ್ರಮದ ಪ್ರಾರಂಭಕರ್ತರು. ಅವರು
ಅವರನ್ನು ಎಷ್ಟು ಸ್ಮರಿಸಿದ್ರು, ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲದು. ಶ್ರೀಮತಿ ಉಷಾಕಿಣಿ ಅವರು ಆರಂಭಿಸಿದಂತಹ ಈ ಅಭಿಯಾನವನ್ನು ಸಮರ್ಥವಾಗಿ ಮುಂದುವರಿಸ್ಕೊಂಡು ಹೋದವರು ಶ್ರೀಮತಿ ಎಚ್.ಎನ್. ಆರತಿಯವರು. ಆರತಿಯವರು ಬಹುಶಃ ನಾವು ಪ್ರಸಾರ ಮಾಡಿದಂಥ 4,000 ಕಾರ್ಯಕ್ರಮಗಳಲ್ಲಿ ಸುಮಾರು 2,000 ಕಾರ್ಯಕ್ರಮಗಳನ್ನು ಅವರ ನೇತೃತ್ವದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾಯಿತು. ಆರತಿಯವರ ಒಂದು ವಿಶೇಷ ಏನು ಅಂದರೆ, ರಾಜ್ಯೋತ್ಸವ ಬಂದಾಗ ಸುಮ್ಮನೆ ಕಾರ್ಯಕ್ರಮಗಳನ್ನು ಯಾಕೆ ಮಾಡೋದು, ಅತಿಥಿಗಳನ್ನು ಯಾಕೆ ಕರೆಸಬಾರ್ದು, ಅವರ ಅನುಭವದ ಜೊತೆ ನಮ್ಮ ಮುಂದಿನ ಹಾದಿ ಹೇಗಿರಬೇಕು ಅಂತ ಅವರಿಂದ ಮಾರ್ಗದರ್ಶನ ಪಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ರಾಜ್ಯೋತ್ಸವದ ಸಂದರ್ಭದಲ್ಲಿ 22 ದಿನ 44 ಅತಿಥಿಗಳನ್ನು ಆಹ್ವಾನಿಸಿ ಅವರ ಜೊತೆ ಕ್ವಿಜ್ ಕಾರ್ಯಕ್ರಮ ನಡೆಸಿ ಅವರಿಂದ ಮಾರ್ಗದರ್ಶನವನ್ನು ಪಡೆಯುವ ಒಂದು ವಿಶಿಷ್ಟ ಯೋಜನೆಯನ್ನು ರೂಪಿಸಿದರು ಆರತಿಯವರು. ಆರತಿಯವರು ಒಂದು ಸ್ಪಷ್ಟವಾದ ಛಾಪನ್ನು ಕೊಟ್ಟರು ಈ ಥಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ. ಶ್ರೀಮತಿ ಉಷಾಕಿಣಿ ಹಾಗೂ ಆರತಿಯವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಏನಿತ್ತು ಅದನ್ನು ಯಶಸ್ವಿಯಾಗಿ ಸಮರ್ಥವಾಗಿ ಮುಂದುವರಿಸ್ಕೊಂಡು ಹೋದವರು ರಘು ಐಡಿಹಳ್ಳಿಯವರು. ರಘು ಅವರಿಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ, ಅಭಿಮಾನ ಇದೆ. ಅನೇಕ ಸಾಹಿತಿ ಕಲಾವಿದರ ಪರಿಚಯ ಅವರಿಗೆ ವೈಯಕ್ತಿಕವಾಗಿ ಉಂಟು. ಹಾಗಾಗಿ ಈ ಒಂದು ಥಟ್ಟಂತೆ ಹೇಳಿ ಕಾರ್ಯಕ್ರಮದಲ್ಲಿ ಅನೇಕ ಸಾಹಿತಿಗಳು ಭಾಗವಹಿಸೋದಕ್ಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಪ್ರತಿಯೊಬ್ಬ ಸಾಹಿತಿಯ ಅನಿಸಿಕೆಗಳು ಅದನ್ನು 1 ನಿಮಿಷದ ಅವಧಿಗೆ ಮುದ್ರಿಸಿ ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾರ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಸಾಂಸ್ಕೃತಿಕ ಆಯಾಮವನ್ನು ಕೊಟ್ಟವರು ನಮ್ಮ ರಘು ಐಡಿಹಳ್ಳಿ. ರಘು ಐಡಿಹಳ್ಳಿ ನಂತರ ನಿರ್ಮಾಣದ ಹೊಣೆಯನ್ನು ಹೊತ್ತವರು ಹಿರಿಯ ನಿರ್ಮಾಪಕರಾಗಿದ್ದಂಥ ಈಶ್ವರ್ ರಾವ್ ಅವರು. ಈಶ್ವರ್ ರಾವ್ ಅವರ ಅವಧಿಯಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮ 3,000 ಕಂತುಗಳನ್ನು ತಲುಪಿತು. ಆ ಒಂದು ಸಂದರ್ಭದಲ್ಲಿ ಸೀಮಿತ ಅನುಕೂಲತೆಗಳ ನಡುವೆ 3,000 ಕಾರ್ಯಕ್ರಮಗಳ ಉತ್ಸವವನ್ನು ನಮ್ಮ ಸ್ಟುಡಿಯೋದ ಒಳಗೆ ಆಹ್ವಾನಿತ ಪ್ರೇಕ್ಷಕರ ಎದುರು ಮಾಡಿದ್ವಿ. ಇದನ್ನು ಸಾಧ್ಯವಾಗಿಸಿದವರು ಈಶ್ವರ್ ರಾವ್ ಅವರು. ಹಾಗೆಯೇ ಈಶ್ವರ್ ರಾವ್ ಅವರ ಅವಧಿಯಲ್ಲಿ ನಮ್ಮ ಸ್ಟುಡಿಯೋವನ್ನು ಬಿಟ್ಟು ಬೇರೆ ಬೇರೆ ಕಡೆ, ಉದಾಹರಣೆಗೆ ಬೇಲೂರು, ಹಳೇಬೀಡು, ಹಾಗೆಯೇ ಬಿಸಿಲೆ ಅರಣ್ಯದಲ್ಲಿ ನಾವು ಮಾಡಿದಂಥ ಚಿತ್ರೀಕರಣ, ಹಾಗೆಯೇ ಜೋಗ ಜಲಪಾತದಲ್ಲಿ ಮಾಡಿದಂಥ ಚಿತ್ರೀಕರಣ, ಇವೆಲ್ಲವನ್ನು ಸಾಧ್ಯವಾಗಿಸಿತ್ತು ಶ್ರೀ ಈಶ್ವರ್ ರಾವ್ ಅವರು. ನಂತರ ಈ ಕಾರ್ಯಕ್ರಮದ ಚುಕ್ಕಾಣಿಯನ್ನು ಹಿಡಿದವರು ನಮ್ಮ ಸುಧಾಕರ ಪ್ರಿಯ ಅವರು. ಉತ್ಸಾಹದಿಂದ ಯುವಕರಲ್ವೇ, ಸರ್ ಹಾಗಲ್ಲ, ಹೀಗೆ ಮಾಡೋಣ, ಸರ್ ಹೀಗೆ ಮಾಡೋಣ, ಒಂದು ಹೊಸ ಥರ ಪ್ರಶ್ನೆ ಸೇರಿಸಿದ್ರೆ ಹೇಗೆ, ಹೀಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ಸಾಹದಿಂದ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಥಟ್ಟಂತೆ ಹೇಳಿ ಕಾರ್ಯಕ್ರಮದ ನಿರ್ಮಾಣವನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಉಂಟಾಯಿತು. ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಜಾಲದ ಮೂಲಕ ಯಾಕೆ ನಾವು ನಡೆಸಬಾರದು ಅನ್ನೋ ವಿಚಾರ ಬಂದಾಗ ಇದಕ್ಕೆ ಅಗತ್ಯವಾದ ತಾಂತ್ರಿಕ ಪರಿಣತಿಯನ್ನು ಹೊಂದಿದ್ದು, ಅದನ್ನು ಒದಗಿಸಿದವರು ವಿವೇಕ್ ಅವರು. ವಿವೇಕ್ ಅವರ ನೆರವಿನಿಂದ, ಉತ್ಸಾಹದಿಂದ ಥಟ್ಟಂತೆ ಹೇಳಿ ಕಾರ್ಯಕ್ರಮ ಜಾಗತಿಕ ಮಟ್ಟವನ್ನು ತಲುಪಲಿಕ್ಕೆ ಸಾಧ್ಯವಾಯಿತು. ಒಂದು ಕಂತಲ್ಲಂತೂ ಅಂತರಖಂಡ ಥಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೀತು. ಅಂದರೆ ಒಬ್ಬರು ಸಿಂಗಪೂರಲ್ಲಿದ್ದರು, ಮತ್ತೊಬ್ಬರು ಬ್ರಿಟನ್ನಲ್ಲಿದ್ದರು, ಇನ್ನೊಬ್ಬರು ಅಮೇರಿಕದಲ್ಲಿದ್ದರು. ಮೂವರು ಸಹ ಬೇರೆ ಬೇರೆ ದೇಶ, ಬೇರೆ ಬೇರೆ ಕಾಲ. ಆದರೂ ನಿದ್ರೆ ಮಾಡದೆ ಎಚ್ಚೆತ್ತುಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿವೇಕ್ ಅವರ ತಾಂತ್ರಿಕ ಪರಿಣತಿಯ ಕಾರಣ ಥಟ್ಟಂತೆ ಹೇಳಿ ಕಾರ್ಯಕ್ರಮ ಜಾಗತಿಕ ಮಟ್ಟದಲ್ಲಿ, ಅಂತರಖಂಡ ಮಟ್ಟದಲ್ಲಿ ಪ್ರಸಾರವಾಗಲಿಕ್ಕೆ ಸಾಧ್ಯವಾಯಿತು. ಈಗ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಶ್ರೀಮತಿ ರಾಜೇಶ್ವರಿಯವರು. ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಿಗಳನ್ನು ಆಹ್ವಾನಿಸಿ ಅವರ ಯೋಗಕ್ಷೇಮ ನೋಡಿಕೊಂಡು ಕಳಿಸ್ಕೊಡೋದಕ್ಕೆ ಒಂದು ತಂಡವೇ ಇದೆ, ಸಹಾಯಕರ ತಂಡ ಅಂತ ಹೇಳಿದೆ. ಪ್ರಸ್ತುತ ಈ ತಂಡದಲ್ಲಿ
ಮೂವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೊದಲು ಮಮತಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳನ್ನು ಉತ್ತರಗಳನ್ನು ಏನು ತಾವು ನೋಡ್ತಾ ಇದ್ದೀರಿ ಅದನ್ನು ಕಂಪ್ಯೂಟರಲ್ಲಿ ಓಡಿಸಿ ಅದನ್ನು ತಮಗೆ ತಲುಪಿಸ್ತಾ ಇದ್ದಾರೆ. ಹಾಗೆಯೇ ತಮಗೆ ಫೋನ್ ಮಾಡಿ ಚಿತ್ರೀಕರಣದ ಮುದ್ರಣದ ದಿನಾಂಕವನ್ನು ಹೇಳಿ ಸಮಯವನ್ನು ಹೇಳಿ ತಮ್ಮನ್ನು ಸ್ವಾಗತಿಸಿ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಅರಸ್ ಅವರು. ಹಾಗೆಯೇ ಇದಕ್ಕೆ ಬೇಕಾದಂಥ ಇತರ ಅನುಕೂಲತೆಗಳನ್ನು, ಪುಸ್ತಕಗಳನ್ನು, ಉಳಿದ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಕುಮಾರಿ ವಿದ್ಯಾ ಅವರು. ನನ್ನ ಸ್ವಂತ ಉಪಯೋಗಕ್ಕಾಗಿ ಥಟ್ಟಂತ ಹೇಳಿ ಕಾರ್ಯಕ್ರಮಕ್ಕಾಗಿ ಬಹಳ ಸಂತೋಷದಿಂದ ಬಿಟ್ಟುಕೊಟ್ಟವರು ನನ್ನ ಮಡದಿ ಶ್ರೀಮತಿ ಬಿ ರುಕ್ಮಾವತಿ ಅವರು ಹಾಗೂ ಮಗ ನಚಿಕೇತ ಅವರು. ಈ ಎಲ್ಲ ನಿರ್ಮಾಪಕರಿಗೆ, ಈ ನಿರ್ಮಾಪಕ ನದಿಗಳಿಗೆ ನಾವು ಕೃತಜ್ಞರಾಗಿರಬೇಕಾಗುತ್ತೆ. ಎಲ್ಲರಿಗೂ ವಂದಿಸ್ತಾ, ನಿಮ್ಮ ಬಳಿಗೆ ಬರಬೇಕು ಅಂದರೆ ನಮ್ಮ ತಾಂತ್ರಿಕ ಬಳಗ ಕಾರಣವಾಗುತ್ತೆ. ತಾಂತ್ರಿಕ ಬಳಗವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕ್ಯಾಮ್ರಾಮನ್ಗಳಾಗಿರಬಹುದು, ಧ್ವನಿ ಯಂತ್ರಜ್ಞರಾಗಿರಬಹುದು, ನಮಗೆ ಬಣ್ಣವನ್ನು ಹಚ್ಚುವಂಥ ಪ್ರಸಾದನ ಕಲಾವಿದರಾಗಬಹುದು, ಈ ವೇದಿಕೆಯನ್ನು ಸಿದ್ಧಗೊಳಿಸುವಂಥ ನಮ್ಮ ಮಿತ್ರರಾಗಬಹುದು, ಹಾಗೆಯೇ ಈ ಕಾರ್ಯಕ್ರಮದ ಹಿಂದೆ ನಿಂತಂಥ ನಮ್ಮ ಸಹಾಯಕರು ಬಹುದೊಡ್ಡ ಶಕ್ತಿ ನಮಗೆ. ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದಾಗ ಬಹುಮಾನವಾಗಿ ಏನು ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಒಂದು ಸರಿ ಉತ್ತರಕ್ಕೆ ಒಂದು ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡೋಣ ಅಂತ ಹೇಳಿದಾಗ ಅದನ್ನು ತುಂಬ ಹೃದಯದಿಂದ ಸ್ವಾಗತಿಸಿದರು ನಮ್ಮ ನಿರ್ಮಾಪಕರು. ನವಕರ್ನಾಟಕದ ಅವರ ಹತ್ರ ಹೋಗಿ ನಾವು ಕೇಳಿದಾಗ, ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ, 1 ವರ್ಷದವರೆಗೆ ನಾವೇ ಕೊಡ್ತೇವೆ ಪುಸ್ತಕಗಳನ್ನು, ಯಾರನ್ನೂ ಕೇಳಬೇಡಿ, ಮುಂದುವರಿಸಿ ಅಂತ ಧೈರ್ಯ ನೀಡಿ ಬೆನ್ನು ತಟ್ಟಿ 1 ವರ್ಷದವರೆಗೆ ಪುಸ್ತಕಗಳನ್ನು ಕೊಟ್ಟವರು ನವಕರ್ನಾಟಕದ RS ರಾಜಾರಾಮ್ ಅವರು. ರಾಜಾರಾಮ್ ಅವರು ಯಾವ ಧೈರ್ಯವನ್ನು ನಮಗೆ ಕೊಟ್ಟರು, ಆ ಧೈರ್ಯ ಭರವಸೆಯ ಹಿನ್ನೆಲೆಯಲ್ಲಿ ನಾವು ಸ್ವಪ್ನ ಬುಕ್ಸ್ ಅವರನ್ನು ಕೇಳಿದ್ವಿ, ಅಂಕಿತಾ ಅವರನ್ನು ಕೇಳಿದ್ವಿ, ನಮ್ಮ ಗೆಳೆಯ ಸಾವಣ್ಣ ಅವರನ್ನು ಕೇಳಿದ್ವಿ, ಜಮೀಲ್ ಅವರನ್ನು, ಸ್ನೇಹ ಬುಕ್ ಹೌಸಿಂದ ಪರಶಿವಪ್ಪ ಅವರನ್ನು ಕೇಳಿದ್ವಿ, ವಿಕ್ರಮ್ ಪ್ರಕಾಶ್ದಿಂದ ಹರೀಶ್ ಅವರನ್ನು ಕೇಳಿದ್ವಿ, ರಾಷ್ಟ್ರೋತ್ಥಾನ ಪರಿಷತ್ ಅವರನ್ನು ಕೇಳಿದ್ವಿ. ಎಲ್ಲರೂ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅನೇಕ ಲೇಖಕರು ಬಹಳ ಸಂತೋಷದಿಂದ ತಮ್ಮ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕರಲ್ಲಿ ಕೆಲವು ಅಭಿಮಾನಿಗಳು, ಸರ್, ನಾನು 10,000 ರೂಪಾಯಿಯ ಪುಸ್ತಕಗಳನ್ನು ಕೊಡ್ತೇನೆ, 20,000 ಕೊಡ್ತೇನೆ, ಆದರೆ ಒಂದೇ ಒಂದು ನಿಯಮ, ನನ್ನ ಹೆಸರನ್ನು ಎಲ್ಲೂ ಹೇಳಬೇಡಿ, ಪುಸ್ತಕಗಳನ್ನು ಕೊಡ್ತಾ ಹೋಗಿ ಅಷ್ಟೇ. ಹೀಗೆ ಅವರು ನೇರವಾಗಿ ಹಣವನ್ನು ಪ್ರಕಾಶಕರಿಗೆ ಕೊಟ್ಟು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಆ ಪುಸ್ತಕಗಳನ್ನು ನಮ್ಮ ಸ್ಪರ್ಧಿಗಳಿಗೆ ಹಂಚೋದಕ್ಕೆ, ಜೊತೆಗೆ ಆ ಪುಸ್ತಕಗಳ ಪರಿಚಯವನ್ನು ನಿಮಗೆ ಮಾಡಿಕೊಡೋದಕ್ಕೆ ಆ ಅಜ್ಞಾತ ಅಭಿಮಾನಿಗಳು ಅವರನ್ನು ಸ್ಮರಿಸ್ಕೊಳ್ಳೇಬೇಕು. ಈ ಒಂದು ಸಂದರ್ಭದಲ್ಲಿ 1,480,000 ಪುಸ್ತಕಗಳನ್ನು ಇಟ್ಟಿದ್ವಿ ನೀವು ಗೆಲ್ಲಬೇಕು ಅಂತ. ಯಾಕೋ ಸ್ವಲ್ಪ ಮನಸ್ಸು ಮಾಡಲಿಲ್ಲ, 50,500 ಪುಸ್ತಕಗಳನ್ನು ಮಾತ್ರ ತಾವು ಗೆದ್ದಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪುಸ್ತಕಗಳನ್ನು ಗೆಲ್ಲಲಿ ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮದ ಹೆಗ್ಗಳಿಕೆ ಏನು ಅಂತ ತಾವು ಕೇಳಿದ್ರೆ, ಮನೆಯಲ್ಲಿ ಇರ್ತಕ್ಕಂಥ 3 ತಲೆಮಾರಿನ ಜನ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಕಾರ್ಯಕ್ರಮ ಥಟ್ಟಂತ ಹೇಳಿ. ಈ ಕಾರ್ಯಕ್ರಮವನ್ನು ನೋಡ್ತಾ ತಾವೇ ಉತ್ತರವನ್ನು ಕೊಡ್ತಾ ಇದರಲ್ಲಿ ಭಾಗಿಯಾಗ್ತಾರಲ್ಲ, ಕೊನೆಯ ಪಕ್ಷ ಅರ್ಧ ಗಂಟೆ ಕಾಲವಾದರೂ ಮನೆ ಮಂದಿಯೆಲ್ಲ ಒಂದು ಕಡೆ ಸೇರ್ತಾರಲ್ಲ, ಸೇರುವ ಹಾಗೆ ಮಾಡ್ತಾ ಇದೆಯಲ್ಲ ಈ ಥಟ್ಟಂತ ಹೇಳಿ ಕಾರ್ಯಕ್ರಮ, ಅದು ಈ ಕಾರ್ಯಕ್ರಮದ ಒಂದು ಸಾರ್ಥಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿಯವರೆಗೆ ಬರೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದಂಥ ಎಲ್ಲ ಮನಸ್ಸುಗಳಿಗೆ, ಶಕ್ತಿಗಳಿಗೆ ವಂದಿಸ್ತಾ ಈ ಕ್ಷಣಕ್ಕೆ ವಿರಾಮವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ.
ನಾನು ಮುಂದೆ ಮಾತನಾಡೋದಕ್ಕೆ ಬರ್ಮಾಡ್ಕೊಳ್ತಾ ಇರೋದು ಕಾರ್ಯಕ್ರಮಗಳ ಮುಖ್ಯಸ್ಥರಾದಂಥ ಶ್ರೀಯುತ ರಘುಪತಿ ಹೆಗಡೆ ಅವರು. ಅದರೊಟ್ಟಿಗೆ ರಘುಪತಿ ಹೆಗಡೆ ಅವರು ಒಬ್ಬ ಅದ್ಭುತವಾದಂಥ ಕಲಾವಿದನೂ ಹೌದು, ಅಂದರೆ ಗಾಯಕರೂ ಹೌದು. ತುಂಬ ಹೆಮ್ಮೆ ಅನಿಸುತ್ತೆ, ಸಾಕಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರನ್ನೂ ಕೂಡ ಮೆಚ್ಚಿಸಿರೋದು ಒಬ್ಬ ಕಾರ್ಯಕ್ರಮಗಳ ನಿರ್ಮಾಪಕರಾಗಿ, ಮುಖ್ಯಸ್ಥರಾಗಿ ಅಂತ. ಇವತ್ತು ನಮ್ಮೊಟ್ಟಿಗಿರೋದು ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ಒಳಮನಸ್ಸಿನಲ್ಲಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಎಲ್ಲ ಎ ಡಿ ಜಿಗಳು, ಎ ಡಿ ಜಿ ಶ್ರೀ ವಿ ರಮಾಕಾಂತ್ ಅವರು, ಹೆಡ್ ಆಫ್ ಆಫೀಸ್ ಮಾಧವ್ ರೆಡ್ಡಿ ಅವರು, ತಾವು ಕೆಲಸದ ಬ್ಯೂಸಿಯಲ್ಲಿದ್ದೀವಿ, ನೀವು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ನಮಗೆ ಪ್ರೋತ್ಸಾಹಿಸಿದ್ದಾರೆ. ಅದಕ್ಕಾಗಿ ನಾವು ಹೇಗೆ ಮಾಡಬೇಕು ಅನ್ನೋ ರೂಪರೇಷೆ ಕಳೆದ 15 ದಿವಸದಿಂದ ತಲೆಯಲ್ಲಿ ಹೋಗ್ತಾ ಇದ್ದರೂ ಯಾವುದೇ ರೀತಿ ಅಮಲಿಗೆ ಬರಲಿಲ್ಲ. ಸೊ ನಾವು ನಿರ್ಮಾಪಕರು ಅಂತೇಳಿ ನಿರ್ಮಾಪಕರು ಕೂತ್ಕೊಂಡಿದ್ದಾಗ ಏನಾದರೂ ಮಾಡಬೇಕು, ಬೇಗ ಟೈಮ್ ಬರ್ತಾಯಿದೆ, ಬೇಗ ಬೇಗ ಬರ್ತಾಯಿದೆ ಅಂತ ಹೇಳಿದಾಗ ಅಂತ ಹೇಳಿ ನಮಗೂ ಕೂಡ ಒಂದು ಯೋಚನೆ ಬಂದೋಯ್ತು. ಎಲ್ಲಿ ಈ ಕಾರ್ಯಕ್ರಮದ ಅಂತ ಹೇಳಿ ರಥವನ್ನು ಸುಗಮವಾಗಿ ಎಳೆದಂಥ ಪ್ರತಿಯೊಬ್ಬರೂ ನಾವು ಕರೆದು ಬಿಡೋಣ, ಒಬ್ಬರು ತಜ್ಞರನ್ನು ಕರೆಯೋಣ. ಸೊ ಚಿಕ್ಕದಾದರೂ ಅರ್ಥಪೂರ್ಣವಾಗಿ ಆಚರಿಸೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ್ವಿ. ಸೊ ನಮ್ಮ ಎಲ್ಲ ಉಷಾ ಕಿಣಿಯವರು, ಜಿ ರಘು ಅವರು, ಈಶ್ವರರಾವ್ ಅವರು, ಆರತಿಯವರು, ಸುಧಾಕರು, ಆ ನಂತರ ಸಂಗಮೇಶ್ ಕೂಡ ಬರಬೇಕಿತ್ತು. ಗವಾಸ್ಕರ್ ಅವರು ನಮ್ಮೊಡನೆ ಇಲ್ಲ. ಸೊ ಇವ್ರನ್ನೆಲ್ಲ ಕರೆಸಿ ನಮ್ಮ ಬೆನ್ನುವನ್ನು ನಾವೇ ತಟ್ಟಿಕೊಳ್ಳೋ ಥರ, ಅದರ ಜೊತೆಗೆ ವಿದ್ವಾಂಸರ ಒಂದು ಹಿತನುಡಿ ಇದ್ದರೆ ಕಾರ್ಯಕ್ರಮ ಯಾಕೆ ಅರ್ಥಪೂರ್ಣ ಆಗಲ್ಲ. ಯಾಕಂದರೆ ನೀವು ಕೆಲವು ಕಾರ್ಯಕ್ರಮಗಳು ಎಷ್ಟು ಹಣ ಖರ್ಚು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಆ ಕಾರ್ಯಕ್ರಮದ ಗುಣಮಟ್ಟ ನಿಲ್ಲಲ್ಲ. ಆದರೆ ನಮ್ಮ ಈ ಅಂತ ಹೇಳಿಯ 20 ವರ್ಷದ ಯಾತ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಪ್ರತಿಯೊಬ್ಬರ ಒಂದು ಸೇವೆಯನ್ನು ಸ್ಮರಿಸ್ತಾ ಎಲ್ಲರೂ ಸೇರಿ ಆಚರಿಸಿದ್ರೆ ಅರ್ಥಪೂರ್ಣವಾಗಿ ಮಾಡ್ಬೋದು ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿತ್ತು. ಇದರಲ್ಲಿ ತಾವೇ ಹೇಳಿದಾಗೆ ನಮ್ಮ ಇಂಜಿನಿಯರ್ಗಳು, ಕ್ಯಾಮ್ರಾಮನ್ಗಳು, ಪ್ರೊಡ್ಯೂಸರ್ಗಳು ತಮ್ಮ ಸ್ಯಾಟರ್ಡೇ ಸಂಡೇ ರಜಾ ದಿನ ಎಲ್ಲ ಮರೆತು ಒಂದು ಕುಟುಂಬದ ಥರ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಆ ನಂತರ ಯಾವುದೇ ವಿಷಯ ಇರಲಿ, ಇಮ್ಮಿಡಿಯೇಟ್ ಆ ಅಂತ ಹೇಳಿ ಕಾರ್ಯಕ್ರಮ ಒಂದು ದಿವಸನೂ ನಿಲ್ಲದೆ ಹೋದಾಗ ನೋಡಿದ್ದಾರೆ. ಈ ಒಂದು ಸಂಭ್ರಮದಲ್ಲಿ ನಾನು ಇತ್ತೀಚೆಗಷ್ಟೇ ಟ್ರಾನ್ಸ್ಫರ್ ಆಗಿ ಬಂದೆ. ಭಾಗಿಯಾಗೋ ಅವಕಾಶ ನನಗೆ ಸಿಗ್ತಲ್ಲ ಅನ್ನೋದೇ ನನಗೊಂದು ದೊಡ್ಡ ಕಿರೀಟ ಸಿಕ್ಕ ಹಾಗೆ. ಅಂತ ಹೇಳಿ ಯಾತ್ರೆ ಹೀಗೆ ನಿರಂತರವಾಗಿ ಸಾಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಅಂತ ಹೇಳಿ ಕಾರ್ಯಕ್ರಮದ ಸುದೀರ್ಘವಾದಂಥ ಯಾತ್ರೆಯಲ್ಲಿ ಅತಿ ಮುಖ್ಯವಾದಂಥ ಹೆಸರಲ್ಲಿ ಅದು ಶ್ರೀಯುತ ಎಚ್.ಎನ್. ಆರ್ತಿಯವರು ಕೂಡ ಅಂತ ಎಲ್ಲರೂ ಮಾತಾಡ್ತಾ ಮತ್ತೆ ಹೇಳ್ತಾನೆ ಬಂದರು. ಹಾಗಾಗಿ ಅಂದರೆ ಈಗ ಆರ್ತಿಯವರ ಮಾತನ್ನು ಕೇಳಬೇಕು, ಆದರೆ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಕೆಲವು ಮಾತನ್ನು ಹೇಳಬೇಕು. ಈಗಾಗಲೇ ನಾನು ಹೇಳಿದೆ ಎಲ್ಲರೊಳಗೊಬ್ಬ ಕಲಾವಿದನೋ ಬರಹಗಾರರೋ ಇದ್ದಾರೆ ಅಂತ ಹೇಳಿ. ತುಂಬ ಪ್ರಾಮಾಣಿಕವಾದಂಥ ಹೆಗ್ಗಳಿಕೆ ಅವರ ಬಗ್ಗೆ ಹೇಳೋಕ್ಕೆ ಅಂತ ಹೇಳಿದ್ರೆ, ಒಬ್ಬ ಕವಿಯತ್ರಿಯಾಗಿ, ಬರಹಗಾರ್ತಿಯಾಗಿ ನಿರಂತರವಾಗಿ ತಮ್ಮ ಅಕ್ಷರ ಕ್ರಾಂತಿಯನ್ನು ಮಾಡ್ತಾನೆ ಬಂದಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಈಗಾಗಲೇ 7 ಕೃತಿಗಳು ಹೊರಬಂದಿದೆ. ಜೊತೆಗೆ 14 ಭಾಷೆಯಲ್ಲಿ ಇವರು ಬರೆದಂಥ ಕವನಗಳು ಭಾಷಾಂತರವಾಗಿದೆ ಅಂತ ಹೇಳಿದ್ರೆ ಎಂಥ ಹೆಗ್ಗಳಿಕೆ ಅಲ್ವಾ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾದದ್ದು. ಜೊತೆಗೆ 25 ದೇಶಗಳು ಇವರಿಗೆ ಪ್ರೀತಿಯ ಆಹ್ವಾನವನ್ನು ಕೊಟ್ಟು ತಮ್ಮ ಕವನಗಳನ್ನು ಅಲ್ಲಿ ವಾಚನ ಮಾಡೋದಕ್ಕೆ ಕರೆಸ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಹೆಮ್ಮೆ. ಅಂದರೆ ಈ ಚಂದನ ವಾಹಿನಿಯ ಹೆಗ್ಗಳಿಕೆ ಶ್ರೀಮತಿ ಆರ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಸದ್ಯ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ. ಅದಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ತಿಳಿಸ್ತಾ ಬಹುಶಃ ನಿಮ್ಮ ಸಾಕಷ್ಟು ರೀತಿಯ ಒಡನಾಟ ಅಥವಾ ಅದರ ಇನ್ವಾಲ್ವ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಇದ್ದದ್ದೇ ಈ ಅಂತ ಹೇಳಿ ಕಾರ್ಯಕ್ರಮ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯವಾಗಿದ್ದು, ಅದಕ್ಕೊಂದು ಪ್ರೀತಿಯ ಅಭಿನಂದನೆಗಳನ್ನು ತಿಳಿಸ್ತಾ ದಯವಿಟ್ಟು ಮಾತನಾಡಬೇಕು ಅಂತ ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್. ತೆಲುಗುದು ಒಂದು ಸಿನಿಮಾ ಇದೆ, ಶಂಕರಾಭರಣ ಅಂತ. ಆ ಸಿನಿಮಾನ ಎಂತಹ ಸಿನಿಮಾ ಪ್ರೇಮಿ ಆಗಲಿ, ಸಂಗೀತ ಪ್ರೇಮಿ ಆಗಲಿ ನೋಡದೇ ಇರಲ್ಲ. ಆ ಸಿನಿಮಾದಲ್ಲಿ ಒಬ್ಬ ವಿದ್ಯಾರ್ಥಿ ಗುರುವಿನ ಮನೆಗೆ ಬರ್ತಾನೆ. ಬಂದಾಗ ಅವನಿಗೇನು ತಹತಃ ಅಂದರೆ ಆ ಗುರುವಿನಲ್ಲಿ ಅವನು ಸಂಗೀತಾಭ್ಯಾಸ ಮಾಡಬೇಕು ಅನ್ನೋದಷ್ಟೇ ಅವನ ಹಂಬಲ. ಆಗ ಅವನ ಮನೆ ಬಾಗಿಲಿಗೆ ಬಂದಾಗ ಅವನು ಗುರುವಿನ ದರ್ಶನಕ್ಕಿಂತ ಮೊದಲು ಆ ಬಾಗಿಲು ವಾಡದ ಮೇಲೆ ಕೈ ಇಡ್ತಾನೆ, ಬಾಗಿಲು ವಾಡಕ್ಕೆ ಕಿವಿ ಆನಿಸ್ತಾನೆ. ಆಗ ಅಲ್ಲಿ ಅವನಿಗೆ ಸಪ್ತಸ್ವರಗಳ ಶ್ರುತಿ ಬಾಗಿಲು ವಾಡದಲ್ಲಿ ಹೊಮ್ಮತ್ತೆ.
ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ತಟ್ಟಂತ ಹೇಳಿ ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಅನೇಕ ಚಿತ್ರಗಳು, ಸ್ಲೈಡ್ ಶೋ ಅಂತ ಈಗ ಏನು ಹೇಳ್ತಾರೆ ಆ ಥರ ಚಿತ್ರಗಳು ನನ್ನ ಕಣ್ಣು ಮುಂದೆ, ಎಷ್ಟೊಂದು ಸ್ಮೃತಿಗಳು, ಎಷ್ಟೊಂದು ನೆನಪುಗಳ ಮೆರವಣಿಗೆ ನನ್ನ ಕಣ್ಣು ಮುಂದೆ ನಡೆಯುತ್ತೆ. ನನ್ನ ಜೀವನದ ಅತ್ಯಂತ ಕ್ರಿಯಾಶೀಲವಾದಂತಹ 10 ವರ್ಷಗಳನ್ನು ಈ ಕಾರ್ಯಕ್ರಮಕ್ಕೆ ನಾನು ಕೊಟ್ಟಿದ್ದೀನಿ. ಇಲ್ಲಿ ಬುದ್ಧಿನೇ ಪ್ರಧಾನ. ರಸಪ್ರಶ್ನೆ ಅಂದರೆ ಕ್ವಿಜ್ ಅಂತಲೇ ಇಡಬೇಕು ಅಂತ ತುಂಬ ಸೋಮೇಶ್ವರ್ ಅವ್ರಿಗೆ ಮನಸ್ಸಿತ್ತು. ಯಾಕಂದರೆ ರಸಪ್ರಶ್ನೆ ಅತ್ಯಂತ ಯಶಸ್ವಿಯಾದಂತಹ ಭಾವಾನುವಾದ ಅಲ್ಲ ಅಂತ ಅವರ ಅದಕ್ಕೆ ಅಚ್ಚ ಕನ್ನಡ ಪದ ಸಿಕ್ಕಿಲ್ಲ ಅಂತ ಇನ್ನೂ ಕೂಡ ಸೋಮೇಶ್ವರ್ ಅವರ ಇದು ಕ್ವಿಜ್ ಅಂತಲೇ ಇಡಬೇಕಿತ್ತು ಅಂತ. ಏನೇ ಇರಲಿ, ಅದು ಬುದ್ಧಿಯ ಮೈದಾನದಲ್ಲಿ ನಾನು ಒಂದು ಭಾವದ ಒಂದು ಪ್ರವೇಶವನ್ನು ಮಾಡಿದೆ. ಬುದ್ಧಿ ಜೊತೆ ಭಾವ ಮಿಳಿತವಾದ್ರೇ ಜೀವನ ಸ್ವಾರಸ್ಯ. ಬರೀ ಬುದ್ಧಿ ಇದ್ದುಬಿಟ್ರೆ ಆಗಲ್ವಲ್ಲ. ಮನುಷ್ಯ ಯಾಕೆ ಪ್ರಾಣಿಗಳಿಂದ ಅವನು ಪ್ರತ್ಯೇಕ ಆಗ್ತಾನೆ ಅಂದರೆ ಅವನಿಗೆ ಒಂದು ಭಾವ ಪ್ರಪಂಚ ಇದೆ, ಭಾವನಾ ಪ್ರಪಂಚ ಇದೆ. ಹಾಗಾಗಿ ಬೇರೆ ಎಷ್ಟೊಂದು ಕ್ವಿಜ್ ಪ್ರೋಗ್ರಾಮ್ಗಳಾಗ್ತಾ ಇದೆ ಇಡೀ ಜಗತ್ತಿನಾದ್ಯಂತ. ಅಲ್ಲೇನೆಂದರೆ ಆ ಕ್ವಿಜ್ ಮಾಸ್ಟರ್ಗೆ ಒಂದು ಸ್ಕ್ರಿಪ್ಟ್ ರೆಡಿ ಇರುತ್ತೆ. ಯಾರೋ ಒಂದು ಟೀಮ್ ವಿಲ್ ವರ್ಕ್ ಆನ್ ದ ಸ್ಕ್ರಿಪ್ಟ್. ಯಾಕೆ ಈ ಕ್ವಿಜ್ ಕಾರ್ಯಕ್ರಮ ಬೇರೆ ಆಗುತ್ತೆ ಅಂದರೆ, ಇಲ್ಲಿ ಕ್ವಿಜ್ ಮಾಸ್ಟರ್ ಇಸ್ ಅ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ. ಅವರು ಮಾಹಿತಿಗಳ ಒಬ್ಬ ಸರದಾರ. ಹಾಗಾಗಿ ಇಲ್ಲಿ ಅವ್ರಿಗೇನು ಸ್ಕ್ರಿಪ್ಟ್ ಬೇಕಿಲ್ಲ, ಅವ್ರದ್ದೇ ಬರೆದಿರುವಂತಹ ಪ್ರಶ್ನೆಗಳು, ಅವರೇ ಅದ್ರದ್ದು ಮಾಸ್ಟರ್ ಆಗಿರೋದ್ರಿಂದ ಏನೇ ಒಂದು ಚಿಕ್ಕ ಪ್ರಶ್ನೆನೇ ಇಲ್ಲಿ ಕೇಳಿದ್ರೆ ಚಕ್ ಅಂತ ಅದ್ರ ವಿವರಣೆ ಕೊಟ್ಬಿಡ್ತಾರೆ, ಬಿಡಿಸಿ ಬಿಡಿಸಿ ಬಿಡಿಸಿ. ನೀವು ಒಂದು ಪ್ರಶ್ನೆ ಇಲ್ಲಿ 1 ನಿಮಿಷದಲ್ಲಿ ಹೋಗ್ಬೋದು. ಅವರ ತಯಾರಿ ಅದಕ್ಕೆ 1 ಗಂಟೆನೋ 1 ವಾರನೋ 1 ತಿಂಗಳೋ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸು ನಾನು ತಗೊಳ್ಳಲ್ಲ ಅಂತ ಸೋಮೇಶ್ವರ್ ಯಾವಾಗಲೂ ಅವ್ರು ವಿನಮ್ರರೇ, ಸಜ್ಜನರೇ. ಹಾಗಾಗಿ ಅವ್ರು ಅದೇ ಥರ ಹೇಳ್ತಾರೆ. ಆದರೆ ಈ ಕಾರ್ಯಕ್ರಮದ ಬಹುಪಾಲು ಯಶಸ್ಸು ಡಾಕ್ಟರ್ ಸೋಮೇಶ್ವರ್ ಅವರಿಗೆ ಹೋಗಬೇಕು. ಮತ್ತು ಸೋಮೇಶ್ವರ್ ಅವರ ಸ್ನೇಹ ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮೊದಲಿಂದು. ನನ್ನ ಅಕ್ಕ ರಾಜಶ್ರೀ ಮತ್ತು ಇವರು ಇಬ್ಬರು ಡಿಬೇಟ್ ಕಾಂಪಿಟೇಟರ್ಸ್. ಅವಳು ಮಹಾರಾಣೀಸ್ ಕಾಲೇಜಲ್ಲಿ, ಇವರು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿಂದ ಹೋಗೋರು. ಇಬ್ಬರಲ್ಲೂ ಮೊದಲನೇ ಬಹುಮಾನಕ್ಕೆ ಗುದ್ದಾಟ. ಹಾಗಾಗಿ ಅಂದಿನ ದಿನದಿಂದ ಪರಿಚಯವಾದಂಥ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇರೋದು. ಆಮೇಲೆ ಎಷ್ಟು ಒಳ್ಳೆಯ ಕನ್ನಡ, ಸುಲಿದ ಬಾಳೆಯ ಹಣ್ಣಿನಂದದಿ, ಅದು ಹೇಗೆ ಇವ್ರ ಬಾಯಲ್ಲಿ ಕೇಳಬೇಕು ಅಂತಹ ಸೊಗಸಾದಂತಹ ಕನ್ನಡವನ್ನು ಮಾತನಾಡ್ತಾ, ಇದೊಂದು ಕನ್ನಡ ಪಾಠಶಾಲೆ ಅನ್ನುವಂಥ ಒಂದು ಮಾತು ಬಂತು. ಈ ಕಾರ್ಯಕ್ರಮದಲ್ಲಿ ಎಂಥ ಘಟಾನುಘಟಿಗಳು ಬಂದರು ಅಂದರೆ, ಇದು ಕೇವಲ ಕ್ವಿಜ್ ಆಗಿದ್ದಂತಹ ಕಾರ್ಯಕ್ರಮವನ್ನು ಸ್ವಲ್ಪ ಇವ್ರು ಹೇಳ್ದಂಗೆ ಸಾಂಸ್ಕೃತಿಕ ಆಯಾಮ ಕೊಡೋಣ ಇದಕ್ಕೆ ಅಂದ್ಬಿಟ್ಟು ಬರಹಗಾರರನ್ನು, ಯುವಕರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಕಂಬಾರ್ ತನಕ, ನಿಸಾರ್ ಅಹಮದ್ ತನಕ, ಪ್ರೊಫೆಸರ್ ಜಿ ವಿ ಅವರು, HSV ಅವರು ಎಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವನ್ನೆಲ್ಲ ಕರೆಸಿದ್ದೀವಿ. ಅವಾಗೆಲ್ಲ ಒಂದೊಂದು ಪ್ರಯೋಗ ಮಾಡಿದ್ದೀವಿ. ಒಂಥರ ಇರಬಾರ್ದು ಸೆಟ್ಟು. ಒಂದು ಸತಿ ಚೌಕಾಕಾರ ಇದ್ದರೆ ಒಂದು ಸತಿ ರೌಂಡಾಗಿರಬೇಕು, ಒಂದು ಕಡೆ ಟ್ರಯಾಂಗಲ್. ಎಷ್ಟು ಉಯ್ಯಾಲೆ, ತಾರಾ ಮತ್ತು ನಂದಿತಾ ಬಂದಾಗ ಇಡೀ ಮಾವಿನ ಮರ ತಂದಿಟ್ಟಿದ್ದೀವಿ ಸ್ಟುಡಿಯೋದಲ್ಲಿ. ಇಡೀ ಮಾವಿನ ಮರ, ಅದಕ್ಕೆ ಜೋಕಾಲೆ, ಮಾವಿನ ಗೊಂಚಲು ತೂಗಾಡ್ತಾ ಇರೋವಂಥ ಯುಗಾದಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದೀವಿ. ಲೈಂಗಿಕ ಅಲ್ಪಸಂಖ್ಯಾತರಾದಂಥ ರೇವತಿ ಮತ್ತು LGBT ಕಮ್ಯುನಿಟಿ ನಡೆಸ್ತಾ ಇರುವಂಥ ಸುಮತಿ ಅವರ ಸಂದರ್ಶನ, ಅದನ್ನು ನಡುವೆ ಸುಳಿವಾತ್ಮ ಅನ್ನುವಂಥ ಹೆಸರಿನಲ್ಲಿ ಮಾಡಿದ್ವಿ. ಅದು 2005 6 ಮಾಡಿರುವಂಥ ಕಾರ್ಯಕ್ರಮ. ಅವಾಗ ಈ ಕ್ವಯರ್ ಮೂವ್ಮೆಂಟ್ ಆಗಲಿ, ಈ LGBT ಇಷ್ಟು ದೊಡ್ಡ ಹೋರಾಟ ಆಗಲಿ, ಹೆಮ್ಮೆಯ ನಡಿಗೆ ಆಗಲಿ ಎಂಥದೂ ಇರಲಿಲ್ಲ. ದೇವರ್ ಟೋಟ್ಲಿ ಮಾರ್ಜಿನಲೈಸ್ಡ್. ಅಂಥ ಟೈಮಲ್ಲಿ ನಾವು ಅದು ಕರೆದು ಅದು ಮಾಡಿದ್ದಕ್ಕೆ ನನಗೆ ಲಾಡ್ಲಿ ಮಾಧ್ಯಮ, ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಸಿಕ್ತು. TV ಅಂದಿದ ತಕ್ಷಣ ಏನಂತಾರೆ, TV ಬಂದಮೇಲೆ ಪುಸ್ತಕ ಸಂಸ್ಕೃತಿ ಹಾಳಾಯಿತು, ಪುಸ್ತಕವನ್ನು ಓದಲ್ಲ ಅಂತ. ದಿಸ್ ಇಸ್ ರಿವರ್ಸ್ ಥಿಂಕಿಂಗ್. TVನಲ್ಲೇ ಪುಸ್ತಕನ ಪರಿಚಯ ಮಾಡಿದ್ರೆ, ಸೊ ಆ ರೀತಿಯ ಒಂದು ಕಲ್ಪನೆ ನನಗನ್ಸುತ್ತೆ. ಈ ಕಾರ್ಯಕ್ರಮಕ್ಕೆ ಅವಿಶ್ರಾಂತವಾಗಿ ದುಡಿದಂಥ ನನ್ನ ಸಹಾಯಕಿಯಾದಂಥ ಅನಿತಾ ಹೆಗಡೆ ಆಗಲಿ, ಶಕುಂತ್ಲಾ ಆಗಲಿ, ವೇಣು ಆಗಲಿ, ಆಮೇಲೆ ಆಗಿನ ಕಂಪ್ಯೂಟರ್, ಅದು ಕಂಪ್ಯೂಟರೇ ಹೊಸದು 2004 ಆಗ ನಮ್ಮ ತಾಂತ್ರಿಕ ತಂಡದಲ್ಲಿ VM ಆಗಿರುವಂಥ ಸುಜಾತ ಅವರು ಆ ಬಾಕ್ಸ್ ಕ್ರಿಯೇಟ್ ಆಗಬೇಕು, ಬಾಕ್ಸಲ್ಲಿ ಇಡೀ ಕ್ಯಾಮ್ರಾದು ಬರಬೇಕು. ಯಾಕಂದರೆ ಪ್ರಶ್ನೆಗಳು ಹೈಲೈಟ್ ಆಗಬೇಕಷ್ಟೇ. ಇಲ್ಲಿ ಪ್ರಶ್ನೆಗಳೇ ಈ ಕಾರ್ಯಕ್ರಮದ ಹೀರೋ ಅಂದ್ಬಿಟ್ಟು ಅದನ್ನು ಡಿಸೈನ್ ಮಾಡೋಕ್ಕೆ ತುಂಬ ಶ್ರಮಪಟ್ಟರು. ಸೊ ತಾಂತ್ರಿಕ ಇದರಲ್ಲಿ ನಾನು VMಗಳು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಸೋ ಮೆನಿ ಸೋರ್ಸಸ್, ಇಟ್ಸ್ ಎ ಚಾಲೆಂಜ್ ಫಾರ್ ಎನಿ ಪ್ರೊಡ್ಯೂಸರ್. ಅಲ್ಲಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ 1 ನಿಮಿಷ ನಾವು ಬಾಯಿ ಸುಮ್ಮನಿರ್ಲಿಕ್ಕಾಗಲ್ಲ.
ಅದ್ರ ಮಧ್ಯದ ಎಷ್ಟೊಂದು ಸತಿ ಜೋಕ್ ಕಟ್ ಮಾಡಿಕೊಂಡು ನಾವು ಸೋಮೇಶ್ವರ್ಗೆ ಇಯರ್ಫೋನ್ನಲ್ಲಿ ಕುಚೇಷ್ಟೆ ಮಾಡಿದ್ದು ಇದೆ. ಅವ್ರ ನಗು ತಡ್ಕೊಳಕ್ಕಾಗಲ್ಲ ನಮ್ಮ ಕ್ಯಾಮ್ರಾ ತಂಡ. ಮುಂದೆ ಕ್ಯಾಮ್ರಾ ಇರುತ್ತೆ, ಆ ಥರದ ತುಂಬ ಒಳ್ಳೆಯ ರಸನಿಮಿಷಗಳನ್ನು ಕೂಡ ನಾವು ಅನುಭವಿಸಿದ್ದೀವಿ ಆ ಚಾಲೆಂಜ್ಗಳ ಮಧ್ಯ. ಯಾಕಂದರೆ ಪ್ರೀತಿ ಇರಬೇಕು ಮಾಡೋ ಕೆಲಸದ ಬಗ್ಗೆ. ನಿಮಗೆ ಪ್ರೀತಿ ಇಲ್ಲದೆ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮ ನನ್ನ ವೃತ್ತಿಯ ದೊಡ್ಡ ಒಂದು ಮೈಲಿಗಲ್ಲು. ಅದನ್ನು ಸಾಧ್ಯವಾಗಿಸಿದ ಪ್ರತಿಯೊಬ್ಬರಿಗೂ, ಕ್ಯಾಮ್ರಾ ತಂಡ ಇರ್ಬೋದು, ತಾಂತ್ರಿಕ ತಂಡ ಇರ್ಬೋದು. ನೀವೊಂದು ಪ್ರಸ್ತಾಪ ಮಾಡಿದ್ರಿ, ಸ್ವಲ್ಪ ನಾನು ಹೇಳಲೇಬೇಕಾಗತ್ತೆ ಇವತ್ತಿನ ಸಂದರ್ಭ ಆಗಿರೋದ್ರಿಂದ. ಜೈಲು ಇವರಿಗೆ ಮಾಡಿದ್ವಿ ಅಂತ. ಜೈಲಿಗೆ ಹೋಗಿ ಅಲ್ಲಿನ ಸರ್ ನಾವು ಒಂದು ಮಿನಿ ಆಡಿಷನ್ ಮಾಡಿದ್ವಿ ಸರ್. ಅಲ್ಲಿ ಕ್ವೆಶ್ಚನ್ ಪೇಪರ್ಸ್ ಕೊಟ್ಟು ಅಲ್ಲಿನ ಜೈಲು ವಾಸಿಗಳಿಗೆಲ್ಲ ಅದರಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಚೆಸ್ ಆಡ್ತಾ ಇದ್ದಂಥ ಸುಹೇಲ್ ಅನ್ನುವಂಥ ಅದ್ಭುತ ಪ್ರತಿಭೆಯ ಒಬ್ಬ ಹುಡುಗ ಇದ್ದ. ಆ ರೀತಿಯ ಇವ್ರನ್ನ ಇಡೀ ಸೆಕ್ಯೂರಿಟಿನಲ್ಲಿ ಕರ್ಕೊಂಬಂದರು 4 ವ್ಯಾನ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಇಲ್ಲಿಗೆ. ಆಮೇಲೆ ಪ್ರಾಯೋಜನೆ ಬಂತು ಸರ್. ನಮ್ಮ ಕಾರ್ಯಕ್ರಮ ಆಲ್ಮೋಸ್ಟ್ 2 ವರ್ಷ ಸಿಂಡಿಕೇಟ್ ಬ್ಯಾಂಕಿನ ನಮ್ಮ ಬೋಳ್ವಾರ್ ಮಹಮ್ಮದ್ ಕುಯಿ ಅತ್ಯಂತ ಸುಪ್ರಸಿದ್ಧ ಬರಹಗಾರರು, ಅವರು ಅಲ್ಲಿ PRO ಆಗಿದ್ದರು. ಅವರು ಈ ಕಾರ್ಯಕ್ರಮಕ್ಕೆ 2 ವರ್ಷ ಸೆಟ್ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಸಿಂಡಿಕೇಟ್ ತಟ್ ಅಂತ ಹೇಳಿ ಅಂತ. ಆ ರೀತಿಯ ಕೋಟಿಗಟ್ಟಲೆ ಪ್ರಾಯೋಜನೆಯ ಹಣವನ್ನು ಪಡೆದಂಥ ಮೊದಲ ಕನ್ನಡ ಕಾರ್ಯಕ್ರಮ ನಮ್ಮ ದೂರದರ್ಶನದ್ದು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಕಾರ್ಯಕ್ರಮ ಇನ್ನೂ 20 ಅಲ್ಲ ಸರ್, 30 ಅಲ್ಲ, 50ನೇ ವರ್ಷ ನಡೀಲಿ. ಆಗ ನನ್ನೂ ಕರೀರಿ, ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು, ನಮಸ್ಕಾರ. ತಾಂತ್ರಿಕ ನಿರ್ದೇಶಕರಾದಂಥ ಶ್ರೀಯುತ ಪಳನಿ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಗೌರವದಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಕಟ್ ಅಂತ ಹೇಳಿ ಕಾರ್ಯಕ್ರಮ ಪ್ರಾರಂಭವಾಗಿ 20 ವರ್ಷ ಮುಗಿತಾ ಬರ್ತಾ ಇದೆ. ಪ್ರೊಡ್ಯೂಸರ್ಸ್ ಅವರು ಯಾವುದೇ ಥರ ಸೌಲಭ್ಯ ಕೇಳಿದರೂ ಕೂಡ ಅದಕ್ಕೆ ಎಲ್ಲ ಸೌಲಭ್ಯ ಕೊಡೋದಕ್ಕೆ ನಮ್ಮ ಅಂದಿನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅನಿಲ್ ಕುಮಾರ್ ಮಂಗಲ್ಗೆ, ಇಂದಿನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಧವ್ ರೆಡ್ಡಿ ಅವರು ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಅವರು ಯಾವುದೇ ಥರ ಲೇಟೆಸ್ಟ್ ಟೆಕ್ನಾಲಜಿ ಕೇಳಿದ್ರು ಕೂಡ ಅದನ್ನು ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದೀವಿ. ಕಂಪ್ಯೂಟರ್ಸ್ ಆಗಲಿ, ಲೈಟಿಂಗ್ ಆಗಲಿ, ಆಡಿಯೋ ಆಗಲಿ ಎಲ್ಲ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಗ್ರೇಡ್ 1 ಕ್ಯಾಮ್ರಾಮನ್ ಆದಂಥ ಶ್ರೀಯುತ ಜಿ ಸುರೇಶ್ ಸರ್, ದಯವಿಟ್ಟು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. ಕ್ಯಾಮ್ರಾಮನ್ ಆದವನಿಗೆ ಒಂದು ಸೆಟ್ ಡಿಸೈನಿಂಗಿಂದ ಹಿಡಿದು, ಲೈಟಿಂದ ಹಿಡಿದು, ಒಬ್ಬ ವ್ಯಕ್ತಿಯನ್ನು ಹೇಗೆ ಕೂರಿಸ್ಬೇಕು, ಹೇಗೆ ತೋರಿಸ್ಬೇಕು, ಯಾವ ಆ್ಯಂಗಲಿಂದ ತೋರಿಸಿದಾಗ ಹೆಚ್ಚು ಚೆನ್ನಾಗಿ ಕಾಣುತ್ತೆ ಅನ್ನೋಂಥ ಬಹಳಷ್ಟು ವಿಷಯಗಳನ್ನು ನಾವು ಪ್ರೊಡ್ಯೂಸರ್ಗಳ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಅದಕ್ಕೆ ಆ ಪ್ರೊಡ್ಯೂಸರ್ಸು ಹೌದು ಇವ್ರು ಹೇಳ್ತಾರದು ಸರಿ, ಕರೆಕ್ಟು ಅಂತ ಒಪ್ಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಒಂದು ಟ್ರಾಲಿ ಇರ್ಬೋದು, ಒಂದು ಕ್ರೇನ್ ಇರ್ಬೋದು, ಯಾವುದೇ ಒಂದು ಎಕ್ವಿಪ್ಮೆಂಟ್ನ ಕೊಡೋದಾಗಲಿ, ನಮಗೆ ಅದನ್ನು ಎನ್ಕರೇಜ್ ಮಾಡೋದಾಗಲಿ ಪ್ರೊಡ್ಯೂಸರ್ಗಳು ಮಾಡಿದ್ದಾರೆ. ಮತ್ತು ನಮ್ಮ ನಿರ್ದೇಶಕರು, ಅಂದರೆ ಕೇಂದ್ರದ ನಿರ್ದೇಶಕರು ಅದಕ್ಕೆ ಬೇಕಾದಂಥ ಸಪೋರ್ಟ್ನ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಹೇಳೋದಾದರೆ, ಅಮಾವಾಸ್ಯೆ ದಿವಸ ಒಬ್ಬ ಕಪ್ಪಗಿರೋ ವ್ಯಕ್ತಿ ಕಪ್ಪು ಬಟ್ಟೆ ಹಾಕ್ಕೊಂಡು ನಡ್ಕೊಂಬರ್ತಾ ಇದ್ದಾನೆ, ಅವನ್ನ ತೋರಿಸಿ ಅಂತಾರೆ. ಅಂದರೆ ಬ್ಲ್ಯಾಂಕ್ ಸ್ಕ್ರೀನ್ ತೋರಿಸೋದ್ರಿಂದ ಅದು ಆಗೋದಿಲ್ಲ. ಆದರೆ ಅವತ್ತು ರಾತ್ರಿ ಅವನು ಕಪ್ಪಗಿದ್ದಾನೆ, ಕಪ್ಪು ಬಟ್ಟೆನೂ ಹಾಕಿದ್ದಾನೆ, ಅವನ್ನ ತೋರಿಸೋದು ಒಬ್ಬ ಕ್ಯಾಮ್ರಾಮನ್ನಿಗೆ ಚಾಲೆಂಜ್ ಆಗುತ್ತೆ. ಸೊ ಹಾಗಾಗಿ ಅಂಥ ಕೆಲಸವನ್ನು ನಮ್ಮ ಕ್ಯಾಮ್ರಾ ತಂಡ ಏನಿದೆ ಅದು ಎಲ್ಲ ಕಾರ್ಯಕ್ರಮದಲ್ಲೂ ಮಾಡ್ತಾ ಬಂದಿದೆ. ಮತ್ತು ಚಂದನ ವಾಹಿನಿಯಲ್ಲಿ, ಅಂದರೆ ದೂರದರ್ಶನದ ಒಂದು ಮುಖ್ಯ ಉದ್ದೇಶ ಏನಂದರೆ, ಮೊದಲು ಇನ್ಫಾರ್ಮೇಷನ್ನು, ಎಜುಕೇಷನ್ನು, ಇನ್ಫಾರ್ಮೇಷನ್ನು, ಆಮೇಲೆ ಎಂಟರ್ಟೈನ್ಮೆಂಟ್. ಇಲ್ಲಿ ತಟ್ಟಂತೇಳಿ ಕಾರ್ಯಕ್ರಮ ಒಂದು ನಿದರ್ಶನ ನಮ್ಮ ಇನ್ಫಾರ್ಮೇಷನ್ಗೆ, ಎಜುಕೇಷನ್ಗೆ. ಹಾಗಾಗಿ ನಾವು ಮೊದಲನೇ ಇದು ಉದ್ದೇಶ ಏನಿತ್ತು ಆ ಉದ್ದೇಶವನ್ನು ಪೂರೈಸ್ತಾ ಈ ತಟ್ಟಂತೇಳಿ ಇಷ್ಟು ದೂರ ನಡ್ಕೊಂಬಂದಿದೆ. ಮುಖ್ಯವಾಗಿ ಡಾಕ್ಟರ್ ಸರ್ಗೆ ನಮ್ಮ ವಂದನೆಗಳು. ಅದರ ಹಿಂದೆ ಇರೋ, ಅವ್ರು ಏನೇ ಹೇಳ್ಬೋದು, ಅದರ ಹಿಂದೆ ಇರೋ ಮಹಾನ್ ಶಕ್ತಿ ಅವರೇ. ನಾನು ನನ್ನ ಮಾತು ಮುಗಿಸ್ತೇನೆ. ನಾವು ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ಆದರೆ ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿರುವಂಥ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಗೌರವಿಸೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ನಾನು ಅದಕ್ಕೆ ಶ್ರೀಯುತ ರಘುಪತಿ ಹೆಗಡೆಯವರು ಎಲ್ಲರಿಗೂ ಕೂಡ ಒಂದು ಗಿಡದ ಕುಂಡವನ್ನು ಕೊಟ್ಟು ಹಸಿರಿನ ಸಂಕೇತದ ನಮೂನೆಯಾಗಿ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರನ್ನ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಈ ಕಾರ್ಯಕ್ರಮ 20 ವರ್ಷಗಳ ಕಾಲ ಅಂದರೆ 2 ದಶಕಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳು ಸಂಚಿಕೆಗಳು ಬಿಡದೆ ಬರ್ತಾ ಇದೆ. ಅದನ್ನು ಏಕಮೇವ ಜಯ ಅಂತ ಹೇಳೋ ರೀತಿಯಲ್ಲಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಿರಂತರವಾಗಿ ಅದನ್ನು ನಿರ್ವಹಿಸ್ತಾ ಬಂದಿರೋದು ಹೆಗ್ಗಳಿಕೆ. ಆದಷ್ಟು ಬೇಗ ಇದು ವಿಶ್ವ ದಾಖಲೆಯ ಪುಟದಲ್ಲಿ ಸೇರಲಿ ಎನ್ನುವ ಆಶಯ ಜೊತೆಗೆ ಎಲ್ಲ ವೀಕ್ಷಕ ಮಹಾಶಯರು ಅಂದರೆ ಸರ್ ಹೇಳೋ ಹಾಗೆ ವೀಕ್ಷಕ ಪ್ರಭುಗಳು ನಮ್ಮನ್ನು ಹರಿಸಿದ್ದೀರಾ, ನಿರಂತರವಾಗಿ ನಮ್ಮನ್ನು ಹರಿಸ್ತಾ ಹೋಗಿ ಇದು ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದಾ ನೀವು ಆರೋಗ್ಯಕರ ಕಾರ್ಯಕ್ರಮಗಳನ್ನು ಚಂದನ ವಾಹಿನಿಯಲ್ಲಿ ನೋಡಿ ಅಂತ ಹೇಳ್ತಾ ನಿಮಗಿದು ನಮಸ್ಕಾರ.